ಪರೀಕ್ಷಿದ್ರಾಜನ ಮುಕ್ತಿಯನ್ನು ನಿರೂಪಣೆ ಮಾಡತಕ್ಕಂತಹ ವೇದವ್ಯಾಸ ದೇವರ ಉಕ್ತಿ ಅದು ಸ್ಪಷ್ಟವಾಗಿ ಅಭೇದವನ್ನು ನಿರಾಕರಣೆ ಮಾಡ್ತಾ ಇದೆ, ಜೀವಬ್ರಹ್ಮರ ಭೇದವನ್ನು ನಿರೂಪಣೆ ಮಾಡ್ತಾ ಇದೆ ಅನ್ನೋದನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನೇ ಪುನಃ ಹೇಳ್ತಾರೆ. ಖಗೇಂದ್ರ ನಾಮವೇ ದ್ವೈತ ತರತಮಭಾವ ಬಗೆಯರುಪಿತು ಪಾದಶಬ್ದ ಭಗವಂತ ಸಾಕಾರನೆಂದು ಪೇಳಿತು ವ್ಯಾಸೋಕ್ತಿಗೆ ಕಾಮಧೇನು ಇನ್ನು ಪ್ರತಿಯೇ. ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಜೀವಬ್ರಹ್ಮರಿಗೆ ಭೇದ. ಜೀವಬ್ರಹ್ಮರ ಭೇದವನ್ನು ವಿಶಿಷ್ಟಾದ್ವೈತ ಮತವೂ ಒಪ್ಪಿದೆ. ಅವರು ಸಂಸಾರದಲ್ಲಿಯೂ ಭೇದವನ್ನು ಒಪ್ಪುತ್ತಾರೆ, ಮುಕ್ತ್ಯವಸ್ಥೆಯಲ್ಲಿಯೂ ಭೇದ ಇದೆ. ಆದರೆ ನೀಚೋಚ್ಚ ಭಾವಂಗತಾಹ ತಾರತಮ್ಯವನ್ನು ಒಪ್ಪಲಿಲ್ಲ. ಸಂಸಾರದಲ್ಲಿ ಮಾತ್ರ ತಾರತಮ್ಯ, ಮುಕ್ತ್ಯವಸ್ಥೆಯಲ್ಲಿ ತಾರತಮ್ಯ ಇಲ್ಲ ಅಂತ ರಾಮಾನುಜರ ಸಿದ್ಧಾಂತ. ಆದರೆ ಆಚಾರ್ಯರ ಸಿದ್ಧಾಂತದಲ್ಲಿ ಸಂಸಾರಾವಸ್ಥೆಯಲ್ಲಿಯೂ ತಾರತಮ್ಯ ಇದೆ, ಮುಕ್ತ್ಯವಸ್ಥೆಯಲ್ಲಿಯೂ ತಾರತಮ್ಯ ಇದೆ. ಆಚಾರ್ಯರ ಈ ವಿವರಣೆಗೆ ಮುಖ್ಯ ಕಾರಣ ಏನು ಅಂತಂದರೆ, ಮೇಲೇನಿದೆಯೋ ಅದೇ ಕೆಳಗಿರೋದು ಅಂತ ಅರ್ಥ. ಈ ಸಂಸಾರ ಎಲ್ಲ ಇದು ಪ್ರತಿಬಿಂಬ ರೂಪದಲ್ಲಿರೋದು. ಬಿಂಬದಲ್ಲಿ ಏನೂ ಇಲ್ಲ ಅಂತಂದರೆ ಪ್ರತಿಬಿಂಬದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಿಂಬ ಚೆನ್ನಾಗಿದ್ದರೆ ಪ್ರತಿಬಿಂಬ ಚೆನ್ನಾಗಿರುತ್ತೆ. ನಮ್ಮ ಮುಖ ಚೆನ್ನಾಗಿದ್ದರೆ ಫೋಟೋ ಚೆನ್ನಾಗಿ ಬರುತ್ತೆ. ಕ್ಯಾಮ್ರಾ ಚೆನ್ನಾಗಿಲ್ಲ, ನಮ್ಮ ಫೋಟೋ ಚೆನ್ನಾಗಿ ಬಂದಿಲ್ಲ ಅಂದರೆ. ಮುಖ ಚೆನ್ನಾಗಿದ್ದರೆ ಮಾತ್ರ ಪ್ರತಿಬಿಂಬ ಫೋಟೋ ಚೆನ್ನಾಗಿ ಬರುತ್ತೆ ವಿನಃ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತ ಆಕ್ಷೇಪ ಮಾಡಲಿಕ್ಕಿಲ್ಲ. ಹಾಗೆ ನಾವು ಈ ಜಗತ್ತಿನಲ್ಲಿ ಏನೇನು ಕಾಣ್ತಾ ಇದ್ದೇವೋ ಈ ಜಗತ್ತಿನಲ್ಲಿ ಕಾಣಬೇಕು ಅಂತಾದರೆ ಅದೆಲ್ಲ ಮುಕ್ತಿಯಲ್ಲಿ ವೈಕುಂಠದಲ್ಲಿ ಇರಲೇಬೇಕು. ಅದು ಅಲ್ಲಿದ್ದದ್ದೇ ಇಲ್ಲಿ ಕಾಣಿಸುತ್ತೆ ಅಂತ ಕೆಲವರು ಅದನ್ನು ಉಲ್ಟಾ ಮಾಡಿದ್ದಾರೆ. ಇಲ್ಲಿರೋದೇ ಬೇರೆ, ಅಲ್ಲಿರೋದೇ ಬೇರೆ. ಇಲ್ಲಿರಬೇಕಾದ್ದೆಲ್ಲ ಅಲ್ಲಿರಬೇಕಾಗಿಲ್ಲ. ಯಾಕೆ? ಇಲ್ಲಿ ದೋಷ ಇದೆ ಆದ್ದರಿಂದ ಇದೆ, ಅಲ್ಲಿ ದೋಷ ಇಲ್ಲ ಆದ್ದರಿಂದ ಇಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆಚಾರ್ಯ ಹೇಳ್ತಾರೆ, ಇದು ದೋಷ ನಿಮಿತ್ತದಿಂದ ಈ ರೀತಿಯಾದ ತಾರತಮ್ಯ ಅಲ್ಲ. ಒಂದು ತರಗತಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಒಬ್ಬನೇ ಪಾಠ ಹೇಳ್ತಾನೆ. ಕ್ವಶ್ಚನ್ ಪೇಪರ್ ಕೊಟ್ಟಿದ್ದು ಅವನೇ, ಕರೆಕ್ಷನ್ ಮಾಡಿದ್ದು ಅವನೇ. ಆದರೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಮಾತ್ರ ವ್ಯತ್ಯಾಸ ಬಂತು. ಅದೇ ಇನ್ನೊಬ್ಬ ಅಧ್ಯಾಪಕ ಇದ್ದಾನೆ, ಅವನೇ ಪಾಠ ಮಾಡ್ದ, ಅವನೇ ಕ್ವಶ್ಚನ್ ಪೇಪರು ಕೊಟ್ಟ, ಕರೆಕ್ಷನ್ ಮಾಡ್ದ. ಎಲ್ಲ ವಿದ್ಯಾರ್ಥಿಗಳಿಗೂ 100/100. ಯಾರನ್ನು ನೀವು ಒಳ್ಳೆಯ ಉಪಾಧ್ಯಾಯ ಅಂತ ಹೇಳ್ತೀರಾ? ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100 ತೆಗೆದುಕೊಂಡಿದ್ದಾರೆ. ಇನ್ನೊಂದು ತರಗತಿಯಲ್ಲಿ ವೆರೈಟಿ ಇದೆ, ಒಬ್ಬರಿಗೆ 99, 98, ಇನ್ನೊಬ್ಬ ಫೇಲು ಎಲ್ಲ ಇದೆ. ನೀವು ಯಾರನ್ನು ಒಪ್ಕೊಳ್ತೀರಾ? ಎಲ್ಲರಿಗೂ 100 ಕೊಟ್ಟವನು ಒಂದೋ ಲಂಚ ತೊಗೊಂಡಿರಬೇಕು, ಇಲ್ಲ ಕರೆಕ್ಷನ್ನೇ ಮಾಡಿಲ್ಲ, ಸೋಮಾರಿ ಅವನು ಅಂತೀರ. ಹಾಗಾದರೆ ಯಾರು ವ್ಯತ್ಯಾಸ ಮಾಡಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆ ಪೇಪರಲ್ಲಿರ್ತಕ್ಕಂಥದ್ದಕ್ಕೆ ಅನುಗುಣವಾಗಿ ಮಾರ್ಕ್ಸ್ ಕೊಟ್ಟಿದ್ದಾನೋ ಅವನು ಬೆಸ್ಟ್ ಟೀಚರ್ ಅಂತೀರ ನೀವು. ಹಾಗಾದರೆ ಎಲ್ಲರಿಗೂ ಏನಿದೆ? ತಾರತಮ್ಯ ಬೇಕು. ಪಕ್ಷಪಾತ ಬೇರೆ, ತಾರತಮ್ಯ ಬೇರೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ತಾರತಮ್ಯ ಅರ್ಥ ಮಾಡಿಕೊಳ್ಳದೇನೆ ಪಕ್ಷಪಾತ, ಪಾರ್ಶಾಲ್ಟಿ ಅಂತ ಈಗಿನ ಅನೇಕ ವಿಮರ್ಶಕರು ಆಚಾರ್ಯರ ಸಿದ್ಧಾಂತವನ್ನು ಆಕ್ಷೇಪ ಮಾಡ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅಂತಂದರೆ ಅದು ಪಕ್ಷಪಾತ ಹೇಳ್ತಕ್ಕಂಥ ಸಿದ್ಧಾಂತ ಅಂತ. ಇಡೀ ಜಗತ್ತಿನಲ್ಲಿ ತಾರತಮ್ಯ ಇಲ್ಲದ ಒಂದು ಸ್ಥಳವನ್ನು ನೀವು ತೋರಿಸಿ, ಎಲ್ಲಿ ತಾರತಮ್ಯ ಇಲ್ಲ? ಎಲ್ಲ ಕಡೆಯಲ್ಲೂ ತಾರತಮ್ಯ ಇದೆ. ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು, ಅಲ್ಲಿಯೂ ತಾರತಮ್ಯ ಇದೆ. ಮಕ್ಕಳು ಹೇಳಿದಾಗ ತಂದೆ ತಾಯಿ ಕೇಳಬೇಕು, ತಂದೆ ತಾಯಿ ಹೇಳಿದಾಗ ಮಕ್ಕಳು ಕೇಳಬೇಕು. ತಾರತಮ್ಯ ಇರಬಾರ್ದು. ಆದ್ದರಿಂದ ಯಾರೂ ಹೇಳಬಾರ್ದು, ಯಾರೂ ಕೇಳಬಾರ್ದು.
ಹಾಗಾದರೆ ಏನಾದರೂ ಜಗತ್ತಿನಲ್ಲಿ ವ್ಯವಹಾರ ನಡೀಲಿಕ್ಕೆ ಸಾಧ್ಯ ಇದೆಯೇನು? ಹಾಗಾದರೆ ವ್ಯವಸ್ಥಿತವಾಗಿರ್ತಕ್ಕಂತಹ ಈ ವ್ಯವಹಾರ ನಡಿಬೇಕು ಅಂತಾದರೆ ತಾರತಮ್ಯ ಇರಲೇಬೇಕು. ಇದ್ದರೆ ಮಾತ್ರ ಅದು ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಸಾಧ್ಯ. ಹೀಗೆ ತಾರತಮ್ಯ ಒಂದು ಆಫೀಸಿನಲ್ಲಿ ಪ್ಯೂನಿಂದ ಹಿಡಿದು ಬಾಸ್ ತನಕ ಎಲ್ಲರೂ ಬಾಸೆ ಆಗಿಬಿಟ್ರೆ ಎಲ್ಲಿಯಾದರೂ ಅದನ್ನು ಆಫೀಸು ಅಂತ ಕರೀತಾರೇನು? ಹಾಗಾದರೆ ಒಂದು ಕಾರ್ಯಾಲಯ ಅಂತ ತೆಗೆದುಕೊಂಡರೂ ಕೂಡ ಅವರವರು ಮಾಡಬೇಕಾದ ಅವರವರ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು. ಆ ಕರ್ತವ್ಯದಲ್ಲೂ ಕೂಡ ತಾರತಮ್ಯ ಇದೆ. ಬಾಸ್ಗೆ ಬರೀ ಸೈನ್ ಹಾಕೋದಷ್ಟೇ, ಬರೀ ಬಾಸು ಸೈನ್ ಹಾಕ್ತಾನೆ, ನಾನ್ಯಾಕೆ ಸೈನ್ ಹಾಕಬಾರ್ದು ಅಂತ ಪ್ಯೂನು ಸೈನ್ ಹಾಕಿದ್ರೆ? ಹಾಗಾದರೆ ಅವರವರ ಕರ್ತವ್ಯ ಅವರವರು ಮಾಡಬೇಕು, ತಾರತಮ್ಯ ಇದ್ದೇ ಇದೆ. ಇದನ್ನು ಎಲ್ಲರೂ ಒಪ್ಕೊಳ್ಬೇಕು. ಈ ತಾರತಮ್ಯಕ್ಕೆ ಕಾರಣ ಏನು? ಅದು ಮೋಕ್ಷದಲ್ಲಿ ತಾರತಮ್ಯ ಇದೆ, ಆದ್ದರಿಂದ ಇಲ್ಲೂ ತಾರತಮ್ಯ ಇದೆ ಅಂತ ಅರ್ಥ. ಮೋಕ್ಷದಲ್ಲಿ ತಾರತಮ್ಯ ಇದೆ ಅನ್ನೋದನ್ನು ವೇದವ್ಯಾಸ ದೇವರು ಈ ಮೋಕ್ಷವನ್ನು ವಿವರಣೆ ಮಾಡುವ ಶ್ಲೋಕದಲ್ಲಿ ಎಲ್ಲಿ ಹೇಳಿದ್ದಾರೆ? ಅದನ್ನು ಹೇಳ್ತಾರೆ, ಖಗೇಂದ್ರ ನಾಮವೇ ದ್ವೈತ ತರತಮ ಭಾವ ಬಗೆಯರೂಪಿತು. ತಾರತಮ್ಯ ಇದೆಯೋ ಇಲ್ಲೋ ಎಂಬತಕ್ಕಂತಹ ಸಂದೇಹ ಬಂದಿದ್ದರೆ, ಇಲ್ಲ ಅಂತೇನಾದರೂ ವಿಪರೀತ ಜ್ಞಾನ ಬಂದಿದ್ದರೆ, ಖಗೇಂದ್ರ ಎಂಬತಕ್ಕಂಥ ಶಬ್ದ ಈ ಎಲ್ಲ ಸಂದೇಹಗಳನ್ನು ವಿಪರೀತ ಜ್ಞಾನವನ್ನು ಪರಿಹಾರ ಮಾಡಿದೆ ಅಂತ. ಅದು ಹೇಗೆ? ಖಗೇಂದ್ರ, ಖಗ ಅಂದರೆ ಪಕ್ಷಿಗಳು, ಖ ಅಂದರೆ ಆಕಾಶ, ಗ ಅಂದರೆ ಹಾರಾಡೋದು, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳು, ಅವುಗಳಿಗೆ ಇಂದ್ರ ಅಂತ. ಒಡೆಯ ಅಂತ. ಒಡೆಯ ಅಂತ ಆಗಬೇಕಾದ್ರೆ ಅವನಿಂದ ನಿಯಮ್ಯರಾಗಿರ್ತಕ್ಕಂಥ ವ್ಯಕ್ತಿಗಳಿರಬೇಕು. ಅವನಿಂದ ನಿಯಮ್ಯರಾದವರೇ ಇಲ್ಲ ಅಂತಾದರೆ ಅವನನ್ನು ಒಡೆಯ ಅಂತ ಕರೆಯೋದಿಲ್ಲ. ಹಾಗಾದರೆ ಖಗೇಂದ್ರ ಶಬ್ದ, ಖಗಗಳು ಅಂದರೆ ಪಕ್ಷಿಗಳು, ಅವುಗಳಿಗೆ ಒಡೆಯ ಅಂತ ಹೇಳಿದ್ರಿಂದ ಇವನಿಗಿಂತ ಕೆಳಗಿರುವಂತಹ ಅನೇಕ ಪಕ್ಷಿಗಳು ಇದೆ, ಈ ಎಲ್ಲ ಪಕ್ಷಿಗಳನ್ನು ಮೀರಿದವನು ಇವನು ಅಂತ ಹೇಳಿದಾಗ ಮಾತ್ರ ಅವನು ಖಗೇಂದ್ರ ಅಂತ ಅನ್ಸ್ಕೊಳ್ತಾನೆ. ಒಬ್ಬನೇ ಖಗ ಇರೋದು, ಗರುಡ ಇರೋದು, ಅವನನ್ನು ಖಗೇಂದ್ರ ಅಂತ ಯಾರಾದರೂ ಕರೀತಾರೇನು? ಹಾಗಾದರೆ ಖಗೇಂದ್ರ ಅಂತ ಕರಿಬೇಕು ಅಂತಂದರೆ ಅನೇಕ ಪಕ್ಷಿಗಳಿರಬೇಕು, ಅನೇಕ ಪಕ್ಷಿಗಳಲ್ಲಿ ಒಬ್ಬ ಪ್ರಧಾನನಾಗಿರಬೇಕು, ಅವನನ್ನು ಖಗೇಂದ್ರ ಅಂತ ಕರೀತಾರೆ. ನಮ್ಮ ಕಾಲೇಜಿನಲ್ಲಿ ನಾನೇ ಫಸ್ಟು. ಎಷ್ಟು ಜನ ಇದ್ದರು ವಿದ್ಯಾರ್ಥಿಗಳು? ಒಬ್ಬನೇ. ಎಷ್ಟು ಪರ್ಸೆಂಟೇಜು? 35. ಹಾಗಾದರೆ ಫಸ್ಟು ಅಂತ ಹೇಳ್ತಾರೆ ಅವನಿಗೆ. ಒಬ್ಬನೇ ಇರೋದು ಅಂತಂದರೆ ರ್ಯಾಂಕ್ ಬಂದಿದ್ದಾನೆ ಅಂತಂದರೆ ಯಾರೂ ಒಪ್ಪಲ್ಲ. ಬರೀ ಪಾಸಾಗಿದ್ದಾನೆ ಅಷ್ಟೇ ಹೊರತು 35 ಜಸ್ಟ್ ಪಾಸ್ ಅಂತಾರೆ ಅಷ್ಟೇ ಹೊರತು ಅವನು ಒಬ್ಬನೇ ಇದ್ದದ್ರಿಂದ ರ್ಯಾಂಕ್ ಅಂತಂದರೆ ಯಾರೂ ತಲೆ ತೂಗಲ್ಲ. ಹಾಗಾದರೆ ರ್ಯಾಂಕ್ ಬರಬೇಕು, ಆ ಒಂದು ಮನ್ನಣೆ ಅವನಿಗೆ ಸಿಗಬೇಕು ಅಂತಾದರೆ ಅನೇಕ ವಿದ್ಯಾರ್ಥಿಗಳಿರಬೇಕು. ಆ ವಿದ್ಯಾರ್ಥಿಗಳಲ್ಲಿ ಇಲ್ಲದೇ ಇರತಕ್ಕಂತಹ ಅಂಕ ಇವನಿಗೆ ಬಂದಿರಬೇಕು, ಆಗ ಇವನನ್ನು ಉತ್ತಮ ವಿದ್ಯಾರ್ಥಿ ಅಂತ ಕರೀತಾರೆ. ಹೀಗೆ ಆ ಶಬ್ದದಲ್ಲೇ ನಾವು ತರತಮ ಭಾವವನ್ನು ಕಾಣ್ತಾ ಇದ್ದೇವೆ. ಖಗೇಂದ್ರ ಎಂಬತಕ್ಕಂಥ ಶಬ್ದ ಹೇಳ್ತಾ ಇದೆ, ಅನೇಕ ಪಕ್ಷಿಗಳಿದೆ, ಅನೇಕ ಪಕ್ಷಿಗಳಲ್ಲಿ ಗರುಡ ಪ್ರಧಾನನಾಗಿದ್ದಾನೆ ಅಂತ. ಇದರಿಂದ ಏನು ಹೇಳ್ದಂಗಾಯಿತು ನೋಡಿ? ಭೇದ ಸಿದ್ಧಾಂತವನ್ನು ಒಪ್ಕೊಂಡಂತೆ ಆಯಿತು, ತಾರತಮ್ಯವನ್ನು ಒಪ್ಕೊಂಡಂತೆ ಆಯಿತು. ಒಂದೇ ಶಬ್ದ. ಖಗಾನಾಂ ಇಂದ್ರ ಖಗೇಂದ್ರ. ಪಕ್ಷಿಗಳಿಗೆ ಅಂತ ಬಹುವಚನ ಹೇಳಬೇಕು ಅಂತಂದರೆ ಒಂದೇ ಪಕ್ಷಿ ಇದ್ದರೆ ಪಕ್ಷಿಗಳಿಗೆ ಅಂತ ಹೇಳಲ್ಲ. ಹಾಗಾದರೆ ಅನೇಕ ಪಕ್ಷಿಗಳನ್ನು ಒಪ್ಪಬೇಕು. ಮೋಕ್ಷದಲ್ಲಿ ಅನೇಕ ಪಕ್ಷಿಗಳಿದೆ, ಆದ್ದರಿಂದ ಭೇದವನ್ನು ಒಪ್ಪಬೇಕು. ಆ ಪಕ್ಷಿಗಳಿಗೆ ಒಡೆಯ ಒಬ್ಬ ಇದ್ದಾನೆ, ಇವನು ಮೇಲಿದ್ದಾನೆ, ಉಳಿದವರು ಇವನಿಗಿಂತ ಕೆಳಗೆ ಅಂತಾದ್ದರಿಂದ ತರತಮ ಭಾವ ಎಂಬತಕ್ಕಂಥದ್ದು ಇದೆ, ತಾರತಮ್ಯ ಇದೆ ಅಂತ. ಹೀಗೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತ, ಭೇದ ಸಿದ್ಧಾಂತ, ತಾರತಮ್ಯ ಸಿದ್ಧಾಂತ ಇದು ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಲ್ಲ, ಇದ್ದದ್ದನ್ನು ಆಚಾರ್ಯರು ಸಮರ್ಥನೆ ಮಾಡಿದ್ದು. ಇದು ವೇದವ್ಯಾಸ ದೇವರಿಗೆ ಸಮ್ಮತವಾಗಿರ್ತಕ್ಕಂಥದ್ದು. ವೇದವ್ಯಾಸ ದೇವರು ಹೇಳಿದ್ದನ್ನು ಆಚಾರ್ಯರು ಹೇಗೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ವಿನಃ ಇಲ್ಲದೇ ಇದ್ದದ್ದನ್ನು ತಮ್ಮ ಸಿದ್ಧಾಂತ ಅಂತ ಆಚಾರ್ಯರು ಪ್ರತ್ಯೇಕವಾಗಿ ಹೇಳಿದ್ದಲ್ಲ ಅಂತ. ಹೀಗೆ ಸಿದ್ಧಾಂತದಲ್ಲಿ ಭೇದ ಮತ್ತು ತಾರತಮ್ಯವನ್ನು ಒಪ್ಪಬೇಕು ಅಂತ ತಿಳಿಸಿ ಇನ್ನೊಂದು ಹೇಳ್ತಾರೆ.
ಭಗವಂತ ನಿರ್ಗುಣ ನಿರಾಕಾರ ಅಂತ ನಿನ್ನೆ ಮನನ ಮಾಡಿದೆವು. ಅದನ್ನು ಸ್ಪಷ್ಟಪಡಿಸ್ತಾರೆ. ಭಗವಂತನಿಗೆ ಆಕಾರ ಇದೆ ಅಂತ ಯಾಕೆ ಒಪ್ಪಬೇಕು? ಪಾದ ಶಬ್ದ ಭಗವಂತ ಸಾಕಾರನೆಂದು ಪೇಳಿತು ಅಂತ. ಪಾದ ಎಂಬತಕ್ಕಂತಹ ಪದ ಪರಮಾತ್ಮನಿಗೆ ಆಕಾರ ಇದೆ. ಪರಮಾತ್ಮನಿಗೆ ಈಗಿನ ಕಾಲದಲ್ಲಿ ನಾವೇನು ಒಬ್ಬ ಮನುಷ್ಯನಿಗೆ ಒಂದು ರೀತಿಯಾದ ಫಿಗರ್ ಅಂತ ಹೇಳ್ತೇವೋ ಹಾಗೆ ಪರಮಾತ್ಮನಿಗೂ ಅಂತಹ ಆಕಾರ ಎಂಬತಕ್ಕಂಥದ್ದು, ಮೂರ್ತಿ ಎಂಬತಕ್ಕಂಥದ್ದು, ಶರೀರ ಎಂಬತಕ್ಕಂಥದ್ದು ಇದೆ ಅಂತ. ಹೀಗೆ ಆ ವೇದವ್ಯಾಸದೇವರ ಮಾತಿನಿಂದ ಪರಮಾತ್ಮ ಸಾಕಾರನಾಗಿದ್ದಾನೆ. ಪರಮಾತ್ಮನಿಗೂ ಜೀವನಿಗೂ ಭೇದ ಇದೆ. ಅಲ್ಲಿ ಅನೇಕ ಜೀವರಿದ್ದಾರೆ, ಜೀವರಿಗೆ ಭೇದ ಇದೆ. ಆ ಜೀವರಲ್ಲಿ ತಾರತಮ್ಯ ಇದೆ ಎಂಬತಕ್ಕಂತಹ ಮಾತುಗಳನ್ನು ವೇದವ್ಯಾಸದೇವರು ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ, ವ್ಯಾಸೋಕ್ತಿಗೆ ಕಾಮಧೇನು ಇನ್ನು ಪ್ರತಿಯೇ ಅಂತ. ಕಾಮಧೇನು ಅಂತ ನಾವು ಕೇಳ್ತೇವೆ. ರಾಘವೇಂದ್ರ ಸ್ವಾಮಿಗಳನ್ನು ನಮತಾಂ ಕಾಮಧೇನವೇ ಅಂತ ಎಲ್ಲರೂ ಯಾವ ಶ್ಲೋಕ ಬರೆದಿದ್ರೂ ಪರವಾಗಿಲ್ಲ, ಈ ಶ್ಲೋಕ ಅಂತೂ ಬಂದೇ ಬರುತ್ತೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಬೇಡಿದವರಿಗೆ ಬೇಕಾದ್ದನ್ನು ಕೊಡ್ತಾರೆ. ಒಂದು ವೃಕ್ಷ ಅದು ಕಲ್ಪನೆ ಮಾಡಿಕೊಂಡಿದ್ದೆಲ್ಲ ಕೊಡುತ್ತೆ, ಅದು ಕಲ್ಪವೃಕ್ಷ ಅಂತ ಸ್ವರ್ಗಲೋಕದಲ್ಲಿದೆ. ಕಾಮಧೇನು ಅಂತಿದೆ, ಕಾಮಿತವಾದ್ದನ್ನೆಲ್ಲ ಕೊಡತಕ್ಕಂಥದ್ದು ಕಾಮಧೇನು. ಹಾಗೆ ರಾಯರು ಕೂಡ ಅವರು ಕಲ್ಪವೃಕ್ಷದಂತೆ ಕಾಮಧೇನುವಂತೆ ಅಂತ ಹೇಳ್ತಾರೆ. ಆದರೆ ಆ ಕಾಮಧೇನು, ಸ್ವರ್ಗಲೋಕದಲ್ಲಿರುವಂತಹ ಕಾಮಧೇನು ಇದೆಯಲ್ಲ, ಅದು ಮೂರನ್ನು ಮಾತ್ರ ಕೊಡುತ್ತೆ: ಧರ್ಮ, ಅರ್ಥ, ಕಾಮ. ಇದನ್ನು ಮೂರನ್ನು ಮಾತ್ರ ಕೊಡುತ್ತೆ. ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಇಲ್ಲ. ಅದು ಯಾಕೆ? ಕಾಮಿತವಾದ್ದನ್ನು ಕೊಡುತ್ತೆ. ನಾವು ಬಯಸಿದ್ದನ್ನು ಪಡಿತೇವೆ ಅಂತಂದರೆ, ನಾವು ಮೋಕ್ಷ ಬಯಸಿದ್ದೇವೆ ಕೊಡು ಅಂತ ಕೇಳಿದ್ರೆ ಆ ಕಾಮಧೇನು ಹೇಳುತ್ತೆ, ಆ ಶಕ್ತಿ ನನಗಿಲ್ಲ. ಯಾಕೆ? ತಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನಾ ಅಪರೇಣ ತಮೇವ ವಿದ್ವಾನ್ ಅತಿಮೃತ್ಯುಮೇತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ. ಅನೇಕ ವೇದವಾಕ್ಯಗಳು ಹೇಳ್ತಾ ಇದೆ, ಮೋಕ್ಷ ಬೇಕು ಅಂತಾದರೆ ಜ್ಞಾನ ಇರಲೇಬೇಕು. ಜ್ಞಾನ ಇಲ್ಲದೇನೆ ಮೋಕ್ಷ ಸಿಗೋದಿಲ್ಲ. ರಾಯರು ಕೊಡ್ತಾರೋ ಇಲ್ವೋ? ರಾಯರನ್ನು ನೀವು ಕೇಳ್ತೀರಲ್ಲ, ನಮಗೆ ಮೋಕ್ಷವನ್ನು ಕೊಡು ಅಂತ. ರಾಯರು ಕೊಡ್ತಾರೆ. ಹೇಗೆ ಕೊಡ್ತಾರೆ? ಅವರು ಕೇಳಿದ ಕೂಡಲೇ ಮೋಕ್ಷ ಕೊಡಲ್ಲ. ನಾವು ಮೋಕ್ಷವನ್ನೇ ರಾಯರ ಹತ್ರ ಕೇಳ್ತೇವೆ ಅಂತಂದರೆ, ಮೋಕ್ಷಕ್ಕೆ ಉಪಯೋಗಿಯಾಗಿರ್ತಕ್ಕಂತಹ ತತ್ವಜ್ಞಾನ, ಅದಕ್ಕೆ ಉಪಯೋಗಿಯಾಗಿರ್ತಕ್ಕಂತಹ ಅಂತಃಕರಣ ಶುದ್ಧಿ, ಅದಕ್ಕೆ ಬೇಕಾಗಿರ್ತಕ್ಕಂತಹ ನಿತ್ಯ ನೈಮಿತ್ತಿಕ ಕರ್ಮಾಚರಣೆ, ನಿತ್ಯ ನೈಮಿತ್ತಿಕ ಕರ್ಮಾಚರಣೆ ಮಾಡಿ ಅಂತಃಕರಣ ಶುದ್ಧಿಯನ್ನು ಪಡೆದು ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಅವಕಾಶವನ್ನು ಕಲ್ಪಿಸಿ ಭಗವಂತನ ಜ್ಞಾನ ಬರುವ ಹಾಗೆ ಮಾಡಿ ಆಮೇಲೆ ಮೋಕ್ಷ ಕೊಡ್ತಾರೆ. ಅದು ಇಷ್ಟೆಲ್ಲ ಅವರು ತಯಾರು ಮಾಡ್ತಾರೆ. ಆಮೇಲೆ ವಾಯುದೇವರು ಕರ್ಕೊಂಡು ಹೋಗ್ತಾರೆ, ಇವನಿಗೆ ಮೋಕ್ಷ ಕೊಡು ಅಂತ. ಅವ್ರ ರೆಕಮೆಂಡೇಶನ್ ಇದ್ದರೆ ಮಾತ್ರ ಮೋಕ್ಷ. ವಾಯುದೇವರು ರೆಕಮೆಂಡ್ ಮಾಡಲಿಲ್ಲ ಅಂತಾದರೆ ಯಾರಿಗೂ ಮೋಕ್ಷ ಇಲ್ಲ. ಅವ್ರ ಹೆಸರೇ ಅದು. ವಾಯು ಅಂದರೆ ಏನರ್ಥ? ವಾ ಅಂತಂದರೆ ಬಲ ಅಂತರ್ಥ. ಆಯ ಅಂದರೆ ಜ್ಞಾನ ಅಂತರ್ಥ. ಊ ಅಂದರೆ ಉಳ್ಳವರು ಅಂತರ್ಥ. ಜ್ಞಾನ ಬಲ ಉಳ್ಳವರು ವಾಯು ಅಂತರ್ಥ. ಹಾಗಾದರೆ ಅವರು ಯಾರಿಗೆ ಶಿಫಾರಸ್ ಮಾಡ್ತಾರೆ? ಯಾರಿಗೆ ಜ್ಞಾನ ಬಲ ಇದೆಯೋ ಅವರಿಗೆ ಮಾತ್ರ ದೇವರಿಗೆ ಇವನಿಗೆ ಮೋಕ್ಷ ಕೊಡು ಅಂತಾರೆ. ದೀನಂ ದೂನಂ ಅನಾಥಂ ಏನಂ ಮುಂಚಯ ಇತಿ ಮೋಚಯ ಇತಿ ವಿಜ್ಞಾಪನ ಕರ್ತೃಣಾಂ ಅಂತ. ಇವನಲ್ಲಿ ದೈನ್ಯ ಇದೆ, ಅನಾಥನಾಗಿದ್ದಾನೆ, ನಿನ್ನ ಹೊರತು ಇನ್ನೊಬ್ಬ ನಾಥ ಇಲ್ಲ. ಆದರೆ ಇವನಿಗೆ ಜ್ಞಾನ ಇದೆ, ನೀನು ಮೋಕ್ಷವನ್ನು ಕೊಡು ಅಂತ ಕೇಳ್ತಾರೆ. ಜ್ಞಾನವೇ ಇಲ್ಲ ಅಂತಂದರೆ ಅವರ ಅನುಗ್ರಹದಿಂದ ಜ್ಞಾನ ಬರುತ್ತೆ, ಆಮೇಲೆ ಅವರು ಶಿಫಾರಸ್ ಮಾಡ್ತಾರೆ. ಹೀಗೆ
ರಾಯರು ಮೋಕ್ಷ ಕೊಡ್ತಾರೆ ಅಂತಂದರೆ ರಾಯರು ನೇರವಾಗಿ ನಾವು ಹೇಗೆ ಬಯಸಿದ್ದನ್ನೆಲ್ಲ ಕೊಡ್ತಾರೋ ಹಾಗೆ ಮೋಕ್ಷವನ್ನು ಕೊಡ್ತಾರೆ. ಓದಬೇಕಾಗಿಲ್ಲ, ಪುಸ್ತಕ ತೆಗಿಬೇಕಾಗಿಲ್ಲ, ಪ್ರವಚನ ಕೇಳಬೇಕಾಗಿಲ್ಲ, ವ್ರತ ನಿಯಮ ಅನುಷ್ಠಾನ ಮಾಡಬೇಕಾಗಿಲ್ಲ. ಗುರುವಾರ ಬರ್ತೇವೆ, ರಾಯರಿಗೆ ನಮಸ್ಕಾರ ಹಾಕ್ತೇವೆ, ಪ್ರಸಾದವೂ ಸಿಕ್ತು, ಮೋಕ್ಷವೂ ಸಿಗುತ್ತೆ. ಖಂಡಿತ ರಾಯರು ಕೊಡಲ್ಲ. ಅದಕ್ಕೆ ಹೇಳಿದ್ದು ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ. ರಾಯರಿಗೆ ನಾವು ಬಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಜ್ಞಾನ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಜ್ಞಾನ ಬಂದ ಮೇಲೆ ಮೋಕ್ಷ ಕೊಡಿಸ್ತಾರೆ. ಹಾಗಾದರೆ ಮೋಕ್ಷ ಸಿಗಬೇಕು ಅಂತಂದರೆ ಜ್ಞಾನ ಒಂದೇ ಇರತಕ್ಕಂಥದ್ದು. ಕಾಮಧೇನುವಿಗೂ ಧರ್ಮವನ್ನು ಕೊಡುತ್ತೆ, ಅರ್ಥವನ್ನು ಕೊಡುತ್ತೆ, ಕಾಮವನ್ನು ಕೊಡುತ್ತೆ. ಆದರೆ ಕಾಮಧೇನುವು ಮೋಕ್ಷವನ್ನು ಕೊಡೋದಿಲ್ಲ. ಆದರೆ ಮೋಕ್ಷವನ್ನು ಕೊಡ್ತಕ್ಕಂತಹ ಶಕ್ತಿ ಯಾರಿಗಿದೆ? ಅದು ವೇದವ್ಯಾಸದೇವರಿಗಿರ್ತಕ್ಕಂಥದ್ದು. ಆದ್ದರಿಂದ ಈ ವೇದವ್ಯಾಸ ಉಕ್ತಿಗೆ ಕಾಮಧೇನು ಇನ್ನು ಪ್ರತಿಯೇ. ಆ ಕಾಮಧೇನು ಎಂಬತಕ್ಕಂಥದ್ದು ಇದಕ್ಕೆ ಪ್ರತಿಸ್ಪರ್ಧಿ ಆಗಲಿಕ್ಕೆ ಸಾಧ್ಯ ಇದೆಯೇನು? ವೇದವ್ಯಾಸ ದೇವರ ಉಕ್ತಿ ಅದಕ್ಕೆ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಮೋಕ್ಷವನ್ನು ಪಡಿಬೇಕು ಅಂತಂದರೆ ಜ್ಞಾನದಿಂದಲೇ ಆಗತಕ್ಕಂಥದ್ದು ಅಂತ. ಹೀಗೆ ಆ ಶ್ಲೋಕದಲ್ಲಿ 4 ಪಾದಗಳು, 4 ಪಾದಗಳಿಂದ 4 ವಿಷಯವನ್ನು ವರ್ಣನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾವುದು 4? ಸವೈ ಮಹಾಭಾಗವತಃ ಪರೀಕ್ಷಿತ್ ಏನಾಪವರ್ಗಾಖ್ಯಂ ಅದಭ್ರಬುದ್ಧಿ ಜ್ಞಾನೇನ ವೈಯಾಸಿಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಇಲ್ಲಿ ಪರೀಕ್ಷಿತ್ ಎಂಬತಕ್ಕಂಥ ಶಬ್ದ, ಮಹಾಭಾಗವತ ಎಂಬತಕ್ಕಂಥ ಶಬ್ದ, ಅದಭ್ರಬುದ್ಧಿ ಎಂಬತಕ್ಕಂಥ ಶಬ್ದ, ಈ ಒಂದೊಂದು ಶಬ್ದಗಳೂ ಕೂಡ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಎತ್ತಿ ಹಿಡಿತಾ ಇದೆ. ಭೇದ ಸಿದ್ಧಾಂತ, ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತ, ಈ ಒಂದು ಪದ, ಈ ಒಂದು ಶ್ಲೋಕ ಎಲ್ಲವನ್ನೂ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ರಾಜತೀರ್ಥ ಶ್ರೀಪಾದಂಗಳವರು. ಅದು ಹೇಗೆ? ಅವನಿಗೆ ಪರೀಕ್ಷಿತ ಅಂತ ಹೆಸರು. ನಮಗೂ ಹಾಗೇನೆ ಪರೀಕ್ಷಿತ ಅಂತ ಕರೆಯಲ್ಲ ಅಷ್ಟೇ, ಕರೆದ್ರೆ ನಮ್ಗೆ ಕೋಪ ಬಂದ್ಬಿಡುತ್ತೆ. ಆ ಕಡೆ ಈ ಕಡೆ ನೋಡ್ತಾನೆ ಇರ್ತೇವಲ್ಲ. ಪರೀಕ್ಷಿತ ಅಂದ್ರೆ ಏನರ್ಥ? ಪರಿತಃ ಈಕ್ಷತೆ ಇತಿ ಪರೀಕ್ಷಿತ ಅಂತ. ಆ ಕಡೆ ಈ ಕಡೆ ನೋಡ್ತಾನೆ ಇರ್ತೇವೆ. ಸಂಧ್ಯಾ ವಂದನೆ ಮಾಡ್ತಾ ಇರ್ಬೋದು, ದೇವ್ರ ಪೂಜೆ ಮಾಡ್ತಾ ಇರ್ಬೋದು, ತುಳಸಿ ಪೂಜೆ ಮಾಡ್ತಾ ಇರ್ಬೋದು, ಏನೇ ಮಾಡ್ತಾ ಇದ್ರೂ ಕೂಡ ನಮಗೆ ಏಕಾಗ್ರತೆ ಇರೋದೇ ಇಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇರ್ತೇವೆ. ಹಾಗಾದ್ರೆ ನಾವು ಆ ಕಡೆ ಈ ಕಡೆ ನೋಡುವವರು. ಆದರೆ ಅವನು ಪರೀಕ್ಷಿತ್ ಶಬ್ದವಾಚ್ಯನಾದ. ಯಾಕೆ? ತಾಯಿಯ ಉತ್ತರಾದೇವಿಯ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮಾಚಾರ್ಯರು ಬಿಟ್ಟಂತಹ ಬ್ರಹ್ಮಾಸ್ತ್ರ ಗರ್ಭದ ಒಳಗಡೆ ಇರತಕ್ಕಂಥ ಮಗುವನ್ನು ಕೊಲ್ಲುವಂತಹ ಪ್ರವೃತ್ತಿ ಮಾಡಿದಾಗ ಪಾಹಿ ಪಾಹಿ ಜಗನ್ನಾಥ ದೇವದೇವ ಜಗತ್ಪಥೇ ನಾನ್ಯಂ ತ್ವದಭಯಂ ಪಶ್ಯೇ. ಉತ್ತರಾದೇವಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ, ನೀನು ನನ್ನನ್ನು ರಕ್ಷಣೆ ಮಾಡಬೇಕು, ನಿನ್ನ ಹೊರತು ಇನ್ನೊಬ್ಬ ರಕ್ಷಕರಿಲ್ಲ ಅಂತ. ಆಗ ಭಗವಂತ ಏನು ಮಾಡ್ತಾನೆ? ಆ ಉತ್ತರಾದೇವಿಯ ಗರ್ಭವನ್ನು ಪ್ರವೇಶ ಮಾಡಿ ಆ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ರಕ್ಷಣೆಯನ್ನು ನೀಡಿದ್ದಾನೆ. ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯಧಾದ್ ವಿಭುಹು ಅಂತ ಭಾಗವತ ಹೇಳ್ತಾ ಇದೆ. ಆ ಸುದರ್ಶನ ಚಕ್ರದ ಮೂಲಕ ಭಗವಂತ ತನ್ನವರ ರಕ್ಷಣೆ ಮಾಡಿದ. ಗದೆಯ ಮೂಲಕ ಒಳಗಡೆ ಇರತಕ್ಕಂತಹ ಮಗುವನ್ನು ರಕ್ಷಣೆ ಮಾಡಿದ. ಆ ಗದೆಯನ್ನು ಪರಮಾತ್ಮ ಸುತ್ತಲೂ ತಿರುಗಿಸ್ತಾ ಇದ್ದನಂತೆ. ಆ ಪರಮಾತ್ಮ ಸುತ್ತಲೂ ತಿರುಗಿಸ್ತಕ್ಕಂಥದ್ದನ್ನು ಒಳಗಡೆ ಇರತಕ್ಕಂತಹ ಮಗು ನೋಡಿದೆ. ಮಗು ನೋಡಿದ್ಯಾರನ್ನ? ಸುತ್ತಲೂ ತಿರುಗಿಸುವಂತಹ ಪರಮಾತ್ಮನನ್ನು. ಹಾಗಾದರೆ ನೋಡುವ ವ್ಯಕ್ತಿ ಮಗು, ನೋಡಿದ್ದು ಪರಮಾತ್ಮನನ್ನು. ಒಂದು ಆಬ್ಜೆಕ್ಟು, ಇನ್ನೊಂದು ನೌನು. ಎಲ್ಲಾದರೂ ಲೋಕದಲ್ಲಿ ಆಬ್ಜೆಕ್ಟು ನೌನು ಒಂದೇ ಆಗುತ್ತೇನು? ನಾನು ನೋಡಿದೆ. ಹಾಗಾದರೆ ನಾನು ನೋಡಿದೆ ಅಂತಂದರೆ ಏನನ್ನು ನೋಡಿದೆ? ನಾನು ರಾಯರನ್ನು ನೋಡಿದೆ. ಹಾಗಾದರೆ ನಾನು ನೌನು, ರಾಯರನ್ನು ಆಬ್ಜೆಕ್ಟು, ನೋಡಿದೆ ಎಂಬತಕ್ಕಂಥದ್ದು ವರ್ಬು. ಹಾಗೆ ಅಲ್ಲೂ ಕೂಡ ಆ ಪರೀಕ್ಷಿತ ಎಂಬತಕ್ಕಂಥವನು ನೌನು, ಆ ಪರಮಾತ್ಮ ಎಂಬತಕ್ಕಂಥದ್ದು ಆಬ್ಜೆಕ್ಟು, ಆ ಈಕ್ಷಣ ಎಂಬತಕ್ಕಂಥದ್ದು ವರ್ಬಿದೆ. ಹೀಗಿರಬೇಕಾದ್ರೆ ಒಂದು ಕ್ರಿಯೆ ಇದೆ, ನೋಡುವ ವ್ಯಕ್ತಿ ಇದ್ದಾನೆ, ನೋಡಿಸಿಕೊಳ್ಳುವಂತಹ ನೋಡಲಿಕ್ಕೆ ವಿಷಯನಾದ ಪರಮಾತ್ಮ ಇದ್ದಾನೆ. ಹಾಗಿರಬೇಕಾದ್ರೆ
ಜೀವಬ್ರಹ್ಮರಿಗೆ ಅಭೇದ ಇದೆ ಅಂತ ಎಲ್ಲಿ ಆ ಪರೀಕ್ಷಿತ್ ರಾಜ ತಾನು ಹೊಟ್ಟೆಯಲ್ಲಿದ್ದಾಗಲೇ ನಾನು ದೇವರು ಒಂದೇ ಅಂತ ತಿಳ್ಕೊಳ್ಳೇ ಇಲ್ಲ, ನಾನು ಬೇರೆ ದೇವರು ಬೇರೆ ಅಂತ ತಿಳಿದಿದ್ದಾನೆ. ಅದಕ್ಕೆ ಭಾಗವತ ಏನು ಹೇಳ್ತು, ಅವನು ಪರೀಕ್ಷಿತ್ ಮಾತ್ರ ಅಲ್ಲ, ಅದಭ್ರ ಬುದ್ಧಿ ಅಂತ. ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಲೋಕದಲ್ಲಿ ಕರೀತಾರೆ ಜೀವನ್ಮುಕ್ತರು ಅಂತ. ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ಏನೋ ಪ್ರಾರಬ್ಧ ಕರ್ಮವಶಾತ್ ಭೂಮಿಯಲ್ಲಿ ಹುಟ್ಟಿರ್ತಾರೆ. ಭೂಮಿಯಲ್ಲಿ ಹುಟ್ಟಿದ್ದಾರೆ ಎಂದ ಮಾತ್ರಕ್ಕೆ ಎಲ್ಲರದ್ದು ಒಂದೇ ಹಣೆ ಬರಹ ಅಂತ ಅನ್ಕೋಬಾರ್ದು. ನಮ್ಮ ಹಣೆ ಬರನೇ ಉಳಿದವರ ಹಣೆ ಬರಹ ಅಂತ ಹಾಗಲ್ಲ. ಆ ಪರೀಕ್ಷಿತ್ ರಾಜ ಅವನು ಜೀವನ್ಮುಕ್ತ, ಏನೋ ಪ್ರಾರಬ್ಧ ಕರ್ಮ ಇತ್ತು, ತನ್ನಿಮಿತ್ತವಾಗಿ ಅವನು ಭೂಮಿಯಲ್ಲಿ ಹುಟ್ಟುವಂಥ ಪ್ರಸಂಗ ಬಂತು. ಆದ್ದರಿಂದ ಅದಭ್ರ ಬುದ್ಧಿ, ಅವನು ವಿಶಿಷ್ಟವಾದ ಉತ್ತಮವಾದ ಜ್ಞಾನವನ್ನು ಪಡೆದಿದ್ದಾನೆ. ಅವನಿಗೆ ನಾನು ಬೇರೆ ಪರಮಾತ್ಮ ಬೇರೆ ಅಂತ ಆ ಜ್ಞಾನ ಇತ್ತು. ಆದ್ದರಿಂದಲೇ ಇನ್ನೊಂದು ಮಾತು ಹೇಳ್ತಾರೆ, ಸವೈ ಮಹಾಭಾಗವತಃ ಅಂತ. ಆ ಪರೀಕ್ಷಿತ್ ರಾಜ ಇದಾನಲ್ಲ, ಅವನು ಭಾಗವತ. ಏನು ಭಾಗವತ ಪುಸ್ತಕ ಅಲ್ಲ, ಭಾಗವತ ಅಂದರೆ ಭಗವತಃ ಅಯಂ ಭಾಗವತಃ, ಭಗವದ್ಭಕ್ತ ಅಂತ ಅರ್ಥ. ಭೀಮಸೇನ ದೇವರನ್ನು ಭಾಗವತೋತ್ತಮರು ಅಂತ ಕರೀತಾರೆ. ಭಾಗವತ ಅಂದರೆ ಭಕ್ತ ಅಂತ ಅರ್ಥ. ಆ ಪರೀಕ್ಷಿತ್ ರಾಜನು ಕೂಡ ಮಹಾಭಕ್ತನಾಗಿದ್ದಾನೆ. ಪುನಃ ಭಕ್ತ ಅಂತಂದರೆ ಸೇವಿಸಲು ಯೋಗ್ಯನಾದ ಪರಮಾತ್ಮ, ಸೇವಿಸುವ ಪರೀಕ್ಷಿತ್ ರಾಜ, ಪುನಃ ಭೇದ. ಮಹಾಭಾಗವತ ಅಂತ ಹೇಳಿದ್ರಿಂದ ಭಾಗವತರಲ್ಲಿ ಉತ್ತಮ ಅಂತ. ಭಾಗವತರು ಅನೇಕರಿದ್ದಾರೆ, ಅಂಬರೀಷ ಇದ್ದಾನೆ, ಪೃಥುಚಕ್ರವರ್ತಿ ಇದ್ದಾನೆ, ಇಂಥವರೆಲ್ಲರೂ ಕೂಡ ಭಾಗವತರೇ. ಅವರಿಗಿಂತ ಉತ್ತಮನು ಅಂತ ಹೇಳಿದ್ರಿಂದಾಗಿ ಅನೇಕ ಭಕ್ತರಿದ್ದಾರೆ ಅಂತ ಭೇದವನ್ನು ಒಪ್ಪದಂತೆ ಆಯಿತು. ಅನೇಕ ಭಕ್ತರು, ಭಕ್ತರಲ್ಲಿ ಉತ್ತಮ ಅಂತಂದರೆ ತಾರತಮ್ಯ. ಹೀಗೆ ಮಹಾಭಾಗವತಃ ಪರೀಕ್ಷಿತೆ ಅದಭ್ರ ಬುದ್ಧಿ ಎಂಬತಕ್ಕಂತಹ ಶಬ್ದಗಳನ್ನು ವೇದವ್ಯಾಸ ದೇವರು ಈ ಶ್ಲೋಕದಲ್ಲಿ ವರ್ಣನೆ ಮಾಡುವ ಮೂಲಕ ಜೀವಬ್ರಹ್ಮರಿಗೆ ಭೇದ ಇದೆ, ತಾರತಮ್ಯ ಇದೆ, ಪರಮಾತ್ಮ ಜೀವನಿಗಿಂತ ಭಿನ್ನ, ಜೀವನನ್ನು ರಕ್ಷಣೆ ಮಾಡಿದವನಾದ್ದರಿಂದ ಪರಮಾತ್ಮ ಸರ್ವೋತ್ತಮ. ಯಾವ ಡಾಕ್ಟ್ರು ಹೊಟ್ಟೆಯಲ್ಲಿ ರಕ್ಷಣೆ ಮಾಡಲಿಕ್ಕಾಗತ್ತೆ ಹೇಳಿ? ಏನಾದರೂ ಅವರು ಇರುವ ಡಿಫೆಕ್ಟ್ ಇದೆಯಲ್ಲ ಅದನ್ನು ಸ್ವಲ್ಪ ಸರಿ ಮಾಡ್ಬೋದು. ಮಗು ಒಳಗಡೆ ಸಾಯ್ತಾ ಇದೆ, ಡಾಕ್ಟ್ರೇ ಬದುಕಿಸಿ, ಏನು ಮಾಡಲಿಕ್ಕಾಗಲ್ಲ. ಯಾಕೆ? ಆ ಪ್ರಾಣ ಅವರು ಡಾಕ್ಟ್ರ ಅಧೀನಲ್ಲಿಲ್ಲ. ಇನ್ನೊಬ್ಬ ಡಾಕ್ಟ್ರ್ ಇದ್ದಾನೆ ಭವರೋಗ ವೈದ್ಯ ಅಂತ, ಅವನ ಅಧೀನದಲ್ಲಿರೋವನು ಪ್ರಾಣ. ಭಗವಂತನ ಅಧೀನದಲ್ಲಿ ಮುಖ್ಯ ಪ್ರಾಣ ಇದ್ದಾನೆ. ಅವನು ಹೇಳ್ದಾಗ ಕೇಳ್ತಾನೆ. ಆ ಪರೀಕ್ಷಿತ್ ರಾಜನಿಗೆ ಸಾಯುವ ಪ್ರಸಂಗ ಬಂದಾಗ ರಕ್ಷಣೆ ನೀಡಿದವನು, ಪ್ರಾಣ ಕೊಟ್ಟವನು ಪರಮಾತ್ಮ. ಅವನಿಗಿಂತ ಇನ್ನೊಬ್ಬ ಉತ್ತಮ ಇರಲಿಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ರಕ್ಷಣೆ ಕೊಟ್ಟಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ಪರಮಾತ್ಮನ ಸರ್ವೋತ್ತಮತ್ವ, ಜೀವರ ಭೇದ, ತಾರತಮ್ಯ ಇದೆಲ್ಲವನ್ನೂ ಕೂಡ ಭಾಗವತ ಉಲ್ಲೇಖ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಜ್ಞಾನೇನ ವೈಯಾಸಕಿ ಶಬ್ದಿತೇನ, ಅವನಿಗೆ ಉಪದೇಶ ಮಾಡಿದವರು ಯಾರು? ವೈಯಾಸಕಿ, ವ್ಯಾಸಪುತ್ರ ಅಂತ. ಹಾಗಾದರೆ ವೇದವ್ಯಾಸ ದೇವರ ಮಗನಾಗಿರ್ತಕ್ಕಂಥ ಶುಕಾಚಾರ್ಯರು ಅವರು ಉಪದೇಶ ಮಾಡಿದ್ದಾರೆ. ಆ ಶುಕಾಚಾರ್ಯರು ಯಾರು? ರುದ್ರದೇವರು. ರುದ್ರದೇವರು ಅವರು ಪರಮ ವೈಷ್ಣವ, ನೀನು ಪರಮಾತ್ಮನ ಉತ್ತಮ ಭಕ್ತರಾಗಿದ್ದಾರೆ. ಅವರೇ ಶುಕಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಹಾಗಾದರೆ ಒಬ್ಬ ಉಪದೇಶ ಮಾಡಿರ್ತಕ್ಕಂತಹ ಗುರು ಜೀವನ್ಮುಕ್ತ, ಆ ಉಪದೇಶವನ್ನು ಕೇಳಿರ್ತಕ್ಕಂಥವನು ಜೀವನ್ಮುಕ್ತ. ಅವರಿಗೆ ಅಂತಹ ಒಂದು ಅವಸ್ಥೆಯನ್ನು ಕೊಟ್ಟವನು ಸರ್ವೋತ್ತಮನಾದ ಪರಮಾತ್ಮ. ಹೀಗೆ ಆ ವೇದವ್ಯಾಸ ದೇವರ ಅನುಗ್ರಹದಿಂದ ಶುಕಾಚಾರ್ಯರು ಜ್ಞಾನವನ್ನು ಪಡೆದಿದ್ದಾರೆ ಅಂತ ಹೇಳುವ ಮೂಲಕ ಶುಕಾಚಾರ್ಯರು ವೇದವ್ಯಾಸ ದೇವರ ಭಕ್ತರಾಗಿದ್ದಾರೆ. ಆ ಶುಕಾಚಾರ್ಯರಿಗೂ ನಿಯಾಮಕನಾದವನು ಭಗವಂತ ಅಂತ ಪುನಃ ಭೇದವನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶುಕಾಚಾರ್ಯರು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರು ಪರೀಕ್ಷಿತ್ ರಾಜನಿಗೆ ತತ್ವವನ್ನು ಉಪದೇಶ ಮಾಡಿದ್ದಾರೆ. ಅದನ್ನೇ ಜ್ಞಾನೇನ ಅಂತ ಹೇಳಿದ್ರು.
ಹಾಗಾದರೆ ವೇದವ್ಯಾಸ ದೇವರಿಂದ ಶುಕಾಚಾರ್ಯರು ಪಡೆದದ್ದು ಯಾವುದನ್ನು? ಜ್ಞಾನವನ್ನು ಅಷ್ಟೇ ಹೊರತು ಅವರು ಬೇರೆ ಯಾವುದನ್ನು ಪಡೀಲಿಲ್ಲ. ಯಾಕೆ ವೇದವ್ಯಾಸ ದೇವರಿಂದ ಜ್ಞಾನವನ್ನೇ ಪಡೆದರು ಅಂತಂದರೆ ಉಳಿದ ಸಂಪತ್ತಿಗೆಲ್ಲ ನಾಶ ಇದೆ, ಅದಕ್ಕೆ ಟ್ಯಾಕ್ಸು ಇದೆ. ಆದರೆ ಈ ಜ್ಞಾನ ಸಂಪತ್ತಿಗೆ ನಾಶ ಇಲ್ಲ. ಅಥವಾ ಈಗಿನ ಕಾಲದಲ್ಲಿ ಸಂಪತ್ತು ಅಂತಂದರೆ ಇನ್ಕಮ್ ಟ್ಯಾಕ್ಸು. ಹಾಗಾದರೆ ಈ ಸಂಪತ್ತಿಗೇನಾದರೂ ಟ್ಯಾಕ್ಸ್ ಹಾಕ್ತಾರೋ ಅಂತಂದರೆ, ನೀವು ಎಷ್ಟು ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೀರಾ ನೋಡಿಬಿಟ್ಟು ಟ್ಯಾಕ್ಸ್ ಹಾಕ್ತಾರೆ. ನೀವು ಕಟ್ಟಲಿಲ್ಲ ಅಂತಂದರೆ ಅಲ್ಲೇ ಡಿಡಕ್ಟ್ ಮಾಡಿಬಿಡ್ತಾರೆ. ನನ್ನ ಹತ್ರ ಇಷ್ಟು ಜ್ಞಾನ ಇದೆ ಅಂತ ಯಾರಾದರೂ ಟ್ಯಾಕ್ಸ್ ಹಾಕ್ತಾರೇನು? ಹಾಗಾದರೆ ಜ್ಞಾನ ಸಂಪತ್ತಿ ಎಂಬತಕ್ಕಂಥದ್ದು ನಶಿಸಿ ಹೋಗದೇ ಇರತಕ್ಕಂಥದ್ದು, ಮತ್ತು ಯಾರ ಅಧೀನದಲ್ಲೂ ಇಲ್ಲದೇ ಇರತಕ್ಕಂಥದ್ದು, ಭಗವಂತನ ಅಧೀನದಲ್ಲಿರ್ತಕ್ಕಂಥದ್ದು. ಅಂತಹ ವಿಶಿಷ್ಟವಾದ ಸಂಪತ್ತು ಬೇಕು ಅಂತ ಆ ಶುಕಾಚಾರ್ಯರು ಪಡೆದಿದ್ದಾರೆ. ಅಂತಹ ಭಕ್ತರು ಶುಕಾಚಾರ್ಯರು ಅಂತ ಹೇಳಿದ ಮೇಲೆ ಆ ಭಕ್ತರಿಗೆ ಅನುಗ್ರಹ ಮಾಡಿರುವ ಪರಮಾತ್ಮ, ಅವರಿಂದ ಅನುಗ್ರಹಿತರಾಗಿರ್ತಕ್ಕಂಥ ಶುಕಾಚಾರ್ಯರು, ಅವರಲ್ಲೂ ಪುನಃ ಭೇದ ಹೇಳದಂತೆ ಆಯಿತು. ಕೊನೆ ಪಾದ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. ಇಲ್ಲಿ ಭೇದವನ್ನು ಹೇಳಿದರು, ತಾರತಮ್ಯವನ್ನು ಹೇಳಿದ್ದಾರೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಹೀಗೆ ಈ ಶ್ಲೋಕದಲ್ಲಿರುವ ನಾಲ್ಕು ಪಾದವು ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ವಿಶೇಷವಾಗಿ ನಿರೂಪಣೆ ಮಾಡ್ತಾ ಇದೆ. ಆದ್ದರಿಂದಾಗಿ ಜೀವಬ್ರಹ್ಮರ ಅಭೇದ ಐಕ್ಯ ಎಂಬುದಾಗಿ ಯಾರು ಹೇಳ್ತಾರೋ ಅದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮೋಕ್ಷದಲ್ಲಿ ಭೇದವನ್ನು ಸುಳ್ಳು ಅಂತ ಹೇಳ್ತಾರೆ. ಭೇದ ಇಲ್ಲಿ, ಅಭೇದ ಅಲ್ಲಿ ಅಂತ ಹೇಳುವವರಿದ್ದಾರೆ. ಅದನ್ನು ವಾದಿರಾಜತೀರ್ಥ ಶ್ರೀಪಾದ ವರ್ಣನೆ ಮಾಡ್ತಾರೆ. ಮುಕ್ತಿಯೊಳಿಹ ಭೇದ ಸತ್ಯವೆಂಬುದು ಸಿದ್ಧ, ಮತ್ತೆ ನಯತ್ರ ಮಾಯಾ ಎಂಬ ಯುಕ್ತ ಭಾಗವತೋಕ್ತಿ ಮುಕ್ತರ ಭೇದವ ಸತ್ಯವೆಂದು ಸ್ಥಾಪಿಸಿತಲ. ಭೇದ ಮುಕ್ತಿಯಲ್ಲಿಯೂ ಸತ್ಯ ಅನ್ನೋದನ್ನು ಭಾಗವತವೇ ಹೇಳ್ತಾ ಇದೆ. ನಯತ್ರ ಮಾಯಾ ಕಿಮುತಾ ಪರೇ ಹರೇ ಅನುವ್ರತ ಯತ್ರ ಸುರಾಸುರಾರ್ಚಿತಾ ಅಂತ ಭಾಗವತದ ವಾಕ್ಯ. ಮೋಕ್ಷದ ಸ್ವರೂಪವನ್ನು ಹೇಳ್ತಕ್ಕಂತಹ ಭಾಗವತದ ವಾಕ್ಯ. ಅಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನಚಕಾಲ ವಿಕ್ರಮ. ಮೋಕ್ಷದಲ್ಲಿ ಜಗತ್ತಿನಲ್ಲಿ ತಾರತಮ್ಯ ಇದೆ ಅಂತಂದರೆ ಹೊಡೆದಾಟ ಬಡದಾಟ. ಸಣ್ಣ ಮಕ್ಕಳಿಗೆ ಒಂದು ಮಗುವಿಗೆ 1 ಚಾಕ್ಲೇಟ್ ಕೊಡಿ, ಇನ್ನೊಂದು ಮಗುವಿಗೆ 2 ಚಾಕ್ಲೇಟ್ ಕೊಡಿ, ಅಲ್ಲೇ ಜಗಳ ಶುರುವಾಗುತ್ತೆ. ಹಾಗಾದರೆ ತಾರತಮ್ಯ ಅಂತ ಜಗತ್ತಿನಲ್ಲಿ ಇದೆ ಅಂತಾದರೆ ಅವಾಗೇನಾಗಬೇಕು? ಜಗಳ ಶುರುವಾಗಬೇಕು. ತಾರತಮ್ಯ ಇದೆ ಅಂದರೆ ಭೇದ ಇರಲೇಬೇಕು. ಅದರಿಂದ ತಾರತಮ್ಯ ಇರಬೇಕು ಅಂದರೆ ಭೇದ ಇರಬೇಕು, ತಾರತಮ್ಯ ಇದೆ ಅಂದರೆ ಜಗಳ ಶುರುವಾಗುತ್ತೆ. ಈ ಸಂಸಾರದಲ್ಲಿ ಜಗಳ ಸಾಕು ಅಂಥೇಳಿ ಮೋಕ್ಷಕ್ಕೆ ಹೋದರೆ ಅಲ್ಲಿಯೂ ತಾರತಮ್ಯ ಇದೆ ಅಂತಂದರೆ ಮತ್ತೆ ಅಲ್ಲಿಗಿಂತ ಇಲ್ಲೇ ಇರ್ಬೋದಲ್ಲ. ಯಾಕೆ? ಸಾಧನೆ ಮಾಡೋ ಶ್ರಮ ಉಳೀತು. ಅಲ್ಲೂ ಇಂತಹ ತಾರತಮ್ಯ ಇರೋದರಿಂದ ದುಃಖವನ್ನೇ ಅನುಭವಿಸ್ತೇವೆ ಅಂತಂದರೆ ಈ ಸಾಧನೆಯ ದುಃಖವನ್ನು ಅನುಭವಿಸ್ತೇನೆ, ಏನು ತಾರತಮ್ಯದಿಂದ ದುಃಖ ಅನುಭವಿಸ್ತೇವೆಲ್ಲ ಅದನ್ನೇ ಅನುಭವಿಸ್ಕೊಂಡಿರೋಣ, ಸಾಧನೆಯ ಶ್ರಮ ಉಳಿಯುತ್ತೆ ಅಂತ ಯೋಚನೆ ಮಾಡ್ತೇವೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ತಾರತಮ್ಯ ಇಲ್ಲಿದೆ, ಆದರೆ ಆ ತಾರತಮ್ಯದಿಂದ ಜೀವನಿಗೆ ದುಃಖ ಇದೆ. ತಾರತಮ್ಯ ಮೋಕ್ಷದಲ್ಲೂ ಇದೆ, ಆ ತಾರತಮ್ಯದಿಂದ ಜೀವರಿಗೆ ದುಃಖ ಇಲ್ಲ. ಆ ತಾರತಮ್ಯ ಇರಬೇಕು ಅಂತಂದರೆ ಮೊದಲು ಭೇದ ಇರಬೇಕಲ್ಲ, ಅದನ್ನು ಹೇಳ್ತಾರೆ ಭೇದ ಇದೆ ಅಂತ. ಭೇದ ಇದೆ ಯಾಕೆ? ಅದ್ವೈತ ಮತದಲ್ಲಿ ಭೇದ ಉಂಟಾದದ್ದು ಆ ಮಾಯೆಯಿಂದ, ಅಜ್ಞಾನದಿಂದ ಅಂತ ಹೇಳ್ತಾರೆ. ಮಾಯಾದಿಂದ ಭೇದ ಎಂಬತಕ್ಕಂಥದ್ದು ಉಂಟಾಗಿದೆ. ಮಾಯೆ ಹೋಯಿತು ಅಂತಂದರೆ ಆ ಭೇದ ಎಂಬತಕ್ಕಂಥದ್ದು ಹೋಗುತ್ತೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಿಮ್ಮ ಕಣ್ಣಿನ ಕೆಳಗಡೆ ಕೈಯಿಂದ ಬೆರಳಿನಿಂದ ಒತ್ಕೊಳ್ಳಿ, ಆವಾಗ ಎಲ್ಲ ಎರಡೆರಡು ಕಾಣಿಸುತ್ತೆ. ಇರೋದು ಒಂದೊಂದೇ, ಆದರೆ 2 ಕಾಣಿಸ್ತು. ಯಾಕೆ ಕಾಣಿಸ್ತು? ಅಂಗುಲ್ಯವಷ್ಟಂಬ ಅಂತ. ಬೆರಳಿನಿಂದ ಕಣ್ಣನ್ನು ಒತ್ತುಕೊಂಡಾಗ 1 2 ಆಗಿ ಕಾಣಿಸ್ತು. ಬೆರಳು ತೆಗೆದು ಬಿಡ್ರಿ, ಆಗ ಒಂದೇ ಇರೋದು.
ಹಾಗಾದರೆ ಆ ಎರಡಾಗಿ ಕಾಣಬೇಕು ಅನ್ನಲಿಕ್ಕೆ ಒಂದು ನಿಮಿತ್ತ ಇದೆ. ಆ ನಿಮಿತ್ತ ಎಂಬತಕ್ಕಂಥದ್ದು ಹೋಯಿತು ಅಂತಂದರೆ ಆವಾಗ ಎರಡು ಕಾಣೋದಿಲ್ಲ. ಹಾಗೆ ಈ ಜಗತ್ತಿನಲ್ಲಿ ಈ ಜೀವರು ಬೇರೆ ಬೇರೆಯಾಗಿ ಕಾಣಲಿಕ್ಕೆ ಕಾರಣ ಅದು ಅವಿದ್ಯಾ ಅಥವಾ ಮಾಯಾ ಎಂಬತಕ್ಕಂಥದ್ದು. ಆ ಮಾಯೆ ಎಂಬತಕ್ಕಂಥದ್ದು ಹೋಯಿತು ಅಂತಂದರೆ ಮತ್ತೆ ಭೇದ ಎಂಬತಕ್ಕಂಥದ್ದು ಇರೋದಿಲ್ಲ. ಮಾಯಾ ಯಾವಾಗ ಹೋಗುತ್ತೆ? ಅದು ಸಂಸಾರಾವಸ್ಥೆಯಲ್ಲಿ ಹೋಗಲ್ಲ. ಅವ್ರು ಹೇಳ್ತಾರೆ, ವೇದಾಂತಜನ್ಯ ನಿಷ್ಪ್ರಕಾರಕ ಜ್ಞಾನ ಬಂದಾಗ ಆ ಮಾಯೆ ಹೋಗುತ್ತೆ ಅಂತ. ಏನಿದು ಹಿಂಗಂದ್ರೆ? ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತಾ ಇರಬೇಕು. ಮಾಡ್ತಾ 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 ಆವಾಗ ಅವನಿಗೆ ನಾನು ಬ್ರಹ್ಮನಾಗಿದ್ದೇನೆ ಎಂಬತಕ್ಕಂಥದ್ದು ಅದು ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಆದಾಗ ಈ ಸಂಸಾರ ಎಂಬತಕ್ಕಂಥದ್ದು, ಈ ಕಾಣತಕ್ಕಂಥ ಜಗತ್ತು, ಈ ಜೀವರು ಯಾರೂ ಇಲ್ಲ ಅಂತ ಆಗ್ಬಿಡ್ತಾರೆ. ಅವನೇ ಬ್ರಹ್ಮನಾಗ್ಬಿಡ್ತಾನೆ. ಆವಾಗ ಆ ವ್ಯಕ್ತಿ ಅವನು ಮಾತ್ರ ಇರೋದು, ಮತ್ತೆ ಜಗತ್ತಿಲ್ಲ, ಜೀವರಿಲ್ಲ, ಯಾರೂ ಇಲ್ಲ, ಅವನಿಗೆ ಜ್ಞಾನವೂ ಇಲ್ಲ. ಅವನು ಮಾತ್ರ ಇರ್ತಾನೆ, ಅವನಿಗೆ ಜ್ಞಾನವೂ ಇಲ್ಲ. ಇದೇ ಮೋಕ್ಷ ಸ್ಥಿತಿ ಅಂತ ಹೇಳ್ತಾರೆ. ನೀವೇ ಯೋಚನೆ ಮಾಡಿ, ಮನುಷ್ಯ ಏನು ಬಯಸ್ತಾನೆ? ನಾನಿರಬೇಕು ಅಷ್ಟೇ ಅಲ್ಲ, ನನಗೆ ಜ್ಞಾನ ಇರಬೇಕು. ಕೋಮಾ ಸ್ಟೇಜಲ್ಲಿ ಇರ್ತೀನಿ, ಆರಾಮಾಗಿರ್ತೀನಿ ಅಂತ ಯಾರಾದರೂ ಬಯಸ್ತಾರೇನು? ಇನ್ನೊಬ್ಬರು ಕೋಮಾ ಸ್ಟೇಜ್ ನೋಡಿಬಿಟ್ಟು ಪಾಪ ಅಂತ ಅನ್ಕೊಂಡು ಹೋಗ್ತಾರೆ ವಿನಃ ನನಗೂ ಈ ಸ್ಟೇಜ್ ಬರಲಿ ಅಂತ ಯಾರೂ ಬಯಸಲ್ಲ. ಹಾಗಾದರೆ ಜೀವ ಉಸಿರಾಡ್ತಾ ಇರ್ತಾನೆ, ಬದುಕಿದ್ದಾನೆ, ಆದರೆ ಏನೂ ಗೊತ್ತಿಲ್ಲ ಅಂತಂದರೆ ಅದನ್ನು ಖಂಡಿತ ಬೇಡಪ್ಪ ಅಂತ ದೇವರಿಗೆ ಕೈ ಮುಗಿತಾನೆ. ಇಂತಹ ಅರಿವಿಲ್ಲದೆ ಇರತಕ್ಕಂತಹ ಸ್ಥಾನ ಬೇಕು ಅಂತ ಜೀವ ಬಯಸ್ತಾನ. ಅವ್ರು ಹೇಳ್ತಾರೆ, ಮೋಕ್ಷ ಅಂತಂದರೆ ಜೀವನಿಗೆ ಅರಿವಿರೋದಿಲ್ಲ, ಕೇವಲ ಅವನ ಅಸ್ತಿತ್ವ ಮಾತ್ರ ಇರುತ್ತೆ. ಅದು ಈಗಿನ ಕಾಲದಲ್ಲಿ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಕೋಮಾ ಸ್ಟೇಜು ಅಂತ ಅರ್ಥ. ಅವನಿರ್ತಾನೆ, ಅವನಿಗೆ ಜ್ಞಾನ ಇಲ್ಲ. ಈ ಅವಸ್ಥೆ ಬರೋದು ಯಾವಾಗ? ಅವ್ರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತಾ ಇರಬೇಕಾದ್ರೆ, ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅವನಿಗಿರ್ತಕ್ಕಂಥ ಅಜ್ಞಾನ ಮಾಯೆ ಅದು ನಾಶವಾಗಿ ಹೋಗುತ್ತೆ ಅಂತ. ಹೀಗೆ ಈ ಜಗತ್ತೆಲ್ಲ ತೋರ್ತಾ ಇರೋದು. ನಾವು ಮೊನ್ನೆ ಮನನ ಮಾಡಿದ್ದೆವು, ಹಗ್ಗ ಇರೋದು ಹಾವು ಕಂಡದ್ದು ಅಂತ. ಹಾಗೆ ಬ್ರಹ್ಮ ಮಾತ್ರ ಇರೋದು ಅಥವಾ ನಾನು ಮಾತ್ರ ಇರೋದು. ನೀವು ಹಾಗೆ ಅಂದ್ಕೊಳ್ಳಿ, ಮತ್ತು ನನ್ನ ಮಾತ್ರ ಅಂದ್ಕೊಬೇಡಿ. ಅವ್ರು ಹೇಳೋದಷ್ಟೇ, ನಾನು ಅಂದರೆ ಆತ್ಮ, ಆತ್ಮ ಮಾತ್ರ ಇರೋದು, ಬೇರೆ ಏನೂ ಇಲ್ಲ, ಯಾರೂ ಇಲ್ಲ, ಎಲ್ಲ ತೋರುತ್ತೆ ಅಂತ. ಈ ತೋರ್ಲಿಕ್ಕೆ ಕಾರಣ ಮಾಯಾ ಅಂತ. ಈ ಮಾಯಾ ಎಂಬತಕ್ಕಂಥದ್ದು ಜ್ಞಾನದಿಂದ ನಾಶವಾಗಿ ಹೋಗುತ್ತೆ, ಮತ್ತೆ ಏನೂ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಸಿದ್ಧಾಂತವನ್ನು ಒಪ್ಕೊಳ್ಳೋಣ, ಎಲ್ಲ ಮಾಯೆಯಿಂದ ತೋರಿದ್ದು ಅಂತ. ಮುಕ್ತ್ಯವಸ್ಥೆಯಲ್ಲಿ ಮಾಯೆ ಇಲ್ಲ ಅಂತ ನೀನು ಹೇಳ್ತೀಯ, ನಾವು ಹೇಳ್ತೇವೆ. ಮುಕ್ತ್ಯವಸ್ಥೆಯಲ್ಲಿ ಮಾಯಾ ಇಲ್ಲ ಅಂತ. ಆದರೆ ಮುಕ್ತ್ಯವಸ್ಥೆಯಲ್ಲಿ ಮಾಯಾ ಇಲ್ಲ, ಮಾಯಾ ಕಲ್ಪಿತವಾಗಿರ್ತಕ್ಕಂಥ ಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ಭೇದ ಎಂಬತಕ್ಕಂಥದ್ದು ಮಾಯೆಯಿಂದ ಉಂಟಾಗಿರೋದು. ಕಾರಣ ಇದ್ದರೆ ಕಾರ್ಯ, ಕಾರಣ ಇಲ್ಲ ಅಂತಾದರೆ ಕಾರ್ಯ ಇಲ್ಲ. ನಾವು ಮನೆ ಕಟ್ಕೊಂಡು ಸುಖವಾಗಿರಬೇಕು, ದುಡ್ಡಿದ್ರೆ ಮನೆ ಕಟ್ಕೊಂಡು ಸುಖವಾಗಿರ್ಬೋದು. ಹಾಗಾದರೆ ಮನೆ ಕಟ್ಕೊಂಡು ಸುಖವಾಗಿರಬೇಕು ಅಂತಂದರೆ ದುಡ್ಡಿರಬೇಕು. ದುಡ್ಡೇ ಇಲ್ಲ ಅಂತಾದರೆ ಮತ್ತೆ ಮನೆ ಕಟ್ಕೊಂಡು ಸುಖವಾಗಿರ್ಲಿಕ್ಕಾಗಲ್ಲ. ಹೀಗೆ ಆ ದುಡ್ಡಿಗೂ ಮನೆ ಕಟ್ಕೊಂಡು ಸುಖವಾಗಿರೋದಕ್ಕೂ ಕಾರಣ ಕಾರ್ಯಭಾವ ಎಂಬತಕ್ಕಂಥ ಸಂಬಂಧ ಎಂಬತಕ್ಕಂಥದ್ದಿದೆ. ಹಾಗೆ ಈ ಜಗತ್ತಿನಲ್ಲಿ ಕಾಣತಕ್ಕಂಥ ಭೇದ, ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮಾಯಾ. ಮಾಯಾ ಇದ್ದರೆ ಈ ಭೇದ ಎಲ್ಲ ಇರುತ್ತೆ. ಮಾಯಾ ಹೋಯಿತು ಅಂತಂದರೆ ಭೇದ ಇರೋದಿಲ್ಲ ಅಂತ ಅವರೇ ಒಪ್ಪಿರ್ತಕ್ಕಂಥದ್ದು. ಅದನ್ನು ಹೇಳ್ತಾರೆ, ಮುಕ್ತಿಯೊಳಿಹ ಭೇದ ಸತ್ಯವೆಂಬುದು ಸಿದ್ಧ, ಮತ್ತೆ ನಯತ್ರ ಮಾಯಾ ಎಂಬ ಯುಕ್ತ ಭಾಗವತೋಕ್ತಿ ಮುಕ್ತರ ಭೇದವ ಸತ್ಯವೆಂದು ಸ್ಥಾಪಿಸಿತು. ಮುಕ್ತ್ಯವಸ್ಥೆಯಲ್ಲಿ ಮಾಯೆ ಇಲ್ಲ. ಮಾಯೆ ಇಲ್ಲ ಅಂತಾದರೆ ಮಾಯೆಯಿಂದ ಕಲ್ಪಿತವಾದದ್ದು ಇಲ್ಲ. ನಯತ್ರ ಮಾಯಾ ಕಿಮುತಾಪರೇ ಹರೇ. ಅಪರೇ ಅಂತಂದರೆ ಮಾಯೇ ಇಲ್ಲ ಅಂತಾದರೆ
ಮಾಯೆಯಿಂದ ಹುಟ್ಟಿದಂತಹ ಭೇದಗಳು ಇಲ್ಲ ಅಂತಾಯಿತು. ಆದರೆ ಅಲ್ಲೇನು ಹೇಳ್ತಾ ಇದ್ದಾರೆ, ನಾವು ಹಿಂದೆ ಹೇಳಿದ ಹಾಗೆ ಭೇದ ಇದೆ. ಮುಕ್ತಿಯಲ್ಲಿ ಗರುಡ ಇದ್ದಾನೆ, ಮುಕ್ತಿಗೆ ಹೋಗಿ ಪರೀಕ್ಷಿತ್ ರಾಜ ಸೇರಿದ್ದಾನೆ, ಎಲ್ಲರಿಗೂ ನಿಯಾಮಕನಾದ ಪರಮಾತ್ಮ ಇದ್ದಾನೆ, ಅನೇಕ ಜೀವರಿದ್ದಾರೆ ಎಂಬುದಾಗಿ ಆ ಮೋಕ್ಷ ಹೇಳ್ತಾ ಇದೆ. ಆದ್ದರಿಂದಾಗಿ ಮಾಯಾ ಇಲ್ಲದ ಮೋಕ್ಷದಲ್ಲಿ ಭೇದ ಇದೆ ಅಂತಾದರೆ ಆ ಭೇದ ಏನಾಗಬೇಕು? ಅದು ಸತ್ಯವೇ ಆಗಬೇಕು, ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ನಮಗೆ ಸಮಸ್ಯೆ ಬಂದಿತ್ತಲ್ಲ, ಈ ತಾರತಮ್ಯ ಎಂಬತಕ್ಕಂಥದ್ದು ಅಲ್ಲೂ ಇದೆ ಅಂತಾದರೆ ಮತ್ತ್ಯಾಕೆ ಅಲ್ಲಿಗೆ ಹೋಗಿ ದುಃಖ ಪಡಬೇಕು, ಇಲ್ಲೇ ಅನುಭವಿಸ್ಕೊಂಡಿದ್ದೇವಲ್ಲ, ಇಲ್ಲೇ ಇದ್ದು ಬಿಡೋಣ ಅಂತ. ಸಾಧನೆಯಲ್ಲಿ ಜೀವನಿಗೆ ಆಸಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಕಿಮುತ ಅಪರೇ ಅಂತ. ಮನೆಯಲ್ಲಿ ಹಾಲಿದ್ರೆ ಕಾಫಿ ಮಾಡ್ಕೊಂಡು ಕುಡಿಬೋದು, ಹಾಲೇ ಇಲ್ಲ ಅಂತಂದರೆ ಬಂದವ್ರಿಗೇನು ಹೇಳ್ತೇವೆ? ಕಾಫಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ವಿ, ಇವತ್ತು ಹಾಲೇ ಬಂದಿಲ್ಲ, ಹಾಲಿಲ್ಲ. ಕಾರಣ ಇಲ್ಲ ಅಂದರೆ ಕಾರ್ಯ ಇಲ್ಲ ಅಂತ ಅರ್ಥ. ಹಾಗೆ ಜೀವನಿಗೆ ಲೋಕದಲ್ಲಿ ದುಃಖಕ್ಕೆ ಕಾರಣ ತಾರತಮ್ಯ ಅಲ್ಲ. ಜೀವನಿಗೆ ದುಃಖಕ್ಕೆ ಕಾರಣ ತನ್ನ ಯೋಗ್ಯತೆಯ ಜ್ಞಾನ ಇಲ್ಲದೇ ಇರೋದು. ಮಾಯಾ ಅಂತಂದರೆ ಅದೇ ಅಜ್ಞಾನ. ಮಾಯಾ ಅಂತಂದರೆ ಅಜ್ಞಾನ. ಮೋಕ್ಷದಲ್ಲಿ ಅಜ್ಞಾನ ಇಲ್ಲ. ಆದ್ದರಿಂದಾಗಿ ಜೀವನಿಗೆ ದುಃಖ ಆಗಲ್ಲ. ಲೋಕದಲ್ಲಿ ನೋಡಿ, ಗುರುಗಳು ಮತ್ತು ಶಿಷ್ಯರು, ಗುರುಗಳಿಗೆ ಚೆನ್ನಾಗಿ ಸನ್ಮಾನ ಮಾಡಿದ್ದಾರೆ, ಯಾವುದಾದ್ರೂ ಶಿಷ್ಯ ಹೊಟ್ಟೆ ಉರ್ಕೋತಾನೇನು? ಹಾಗಾದರೆ ನನ್ನ ಯೋಗ್ಯತೆ ಸಣ್ಣದು, ಗುರುಗಳ ಯೋಗ್ಯತೆ ದೊಡ್ಡದು ಅಂತ ತಿಳಿದವನಿಗೆ ಗುರುಗಳಿಗೆ ಸನ್ಮಾನ ಮಾಡಿದ್ದಾರೆ ಅಂತಂದರೆ ಹೊಟ್ಟೆ ಉರ್ಕೊಳ್ಳೋನಿಲ್ಲ. ಹಾಗಾದರೆ ಇಲ್ಲೇ ತನ್ನ ಯೋಗ್ಯತೆ ಪೂರ್ಣ ಗೊತ್ತಿಲ್ಲ, ಆದರೂ ಕೂಡ ಆ ವ್ಯಕ್ತಿಗೆ ತನ್ನ ಗುರುಗಳಿಗೆ ಒಳ್ಳೆಯ ರೀತಿಯಲ್ಲಿ ಸನ್ಮಾನ ಮಾಡಿದಾಗ ಸಂತೋಷ ಪಡ್ತಾನೆ ವಿನಃ ಅವನು ದುಃಖ ಪಡಲ್ಲ. ಆದರೆ ಇನ್ನೊಬ್ಬರ ಯೋಗ್ಯತೆ ಇವನ ಮಾನಸಿಕವಾಗಿರ್ತಕ್ಕಂಥ ದೋಷದಿಂದ ಉತ್ತಮ ಆಗಿದ್ರೂ ಕೂಡ ಅದು ಗ್ರಹಣ ಮಾಡಿರಲ್ಲ. ನನಗಿಂತ ಒಬ್ಬ ಉತ್ತಮ ಇದ್ದಾನೆ, ನನ್ನಲ್ಲಿರ್ತಕ್ಕಂಥ ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಅಸೂಯೆ, ಇದರಿಂದಾಗಿ ಅವನಲ್ಲಿರ್ತಕ್ಕಂಥ ದೊಡ್ಡತನ ನಾನು ಒಪ್ಕೊಳ್ಳಿಲ್ಲ. ಅವನಿಗೇನಾದರೂ ಒಳ್ಳೆಯ ಮರ್ಯಾದೆ ಸಿಕ್ತು, ಸ್ಥಾನ ಸಿಕ್ತು, ಉತ್ತಮವಾಗಿರ್ತಕ್ಕಂತಹ ಪದವಿ ಸಿಕ್ತು, ಅಥವಾ ಸಂಪತ್ತು ಬಂತು ಅಂದರೆ ಹೊಟ್ಟೆ ಹುರ್ಕೋತೇನೆ, ದುಃಖ ಪಡ್ತೇನೆ. ಕಾರಣ ಏನು? ಅದು ನನ್ನಲ್ಲಿರ್ತಕ್ಕಂಥ ಅಜ್ಞಾನ. ಅವನು ನನಗಿಂತ ಉತ್ತಮ, ಆದರೆ ನನ್ನಲ್ಲಿರ್ತಕ್ಕಂಥ ಕಾಮ, ಕ್ರೋಧ ಅಥವಾ ಮಾತ್ಸರ್ಯ, ಈ ದುರ್ಗುಣಗಳಿಂದಾಗಿ ಅವನಲ್ಲಿರುವಂಥ ದೊಡ್ಡ ವ್ಯಕ್ತಿತ್ವವನ್ನು ನಾನು ಅರಿತುಕೊಂಡಿಲ್ಲ. ಅದರಿಂದಾಗಿ ಹೊಟ್ಟೆ ಹುರ್ಕೋತೇನೆ, ದುಃಖ ಪಡ್ತೇನೆ. ಹಾಗಾದರೆ ದುಃಖಕ್ಕೆ ಕಾರಣ ಎಂಬತಕ್ಕಂಥದ್ದು ಅಜ್ಞಾನ ಎಂಬತಕ್ಕಂಥದ್ದು. ಮೋಕ್ಷದಲ್ಲಿ ಅಜ್ಞಾನ ಇಲ್ಲ. ಆದ್ದರಿಂದಾಗಿ ತಾರತಮ್ಯ ಇದ್ದರೂ ಕೂಡ ಯಾರೂ ಮೋಕ್ಷದಲ್ಲಿ ದುಃಖವನ್ನು ಅನುಭವಿಸೋದಿಲ್ಲ. ಹಾಗಾದರೆ ದುಃಖಕ್ಕೆ ಕಾರಣ ತಾರತಮ್ಯ ಅಲ್ಲ, ದುಃಖಕ್ಕೆ ಕಾರಣ ಅಜ್ಞಾನ ಎಂಬತಕ್ಕಂಥದ್ದು. ಮೋಕ್ಷದಲ್ಲಿ ಅಜ್ಞಾನ ಇಲ್ಲಾದ್ರಿಂದಾಗಿ ದುಃಖ ಎಂಬತಕ್ಕಂಥದ್ದು ಇಲ್ಲ. ಮನೆಯಲ್ಲಿ ಸಣ್ಣ ಮಗು ತಂದೆ ಜೊತೆಯಲ್ಲಿ ಊಟಕ್ಕೆ ಕೂತ್ಕೊಂಡಾಗ ತಾಯಿ ಆ ಗಂಡನಿಗೆ 4 ಇಡ್ಲಿ, 4 ಚಪಾತಿ, 4 ದೋಸೆ ಹಾಕಿದ್ರೆ ಮಗು ನಂಗೂ ಅಷ್ಟೇ ಹಾಕು ಅನ್ನುತ್ತೆ. ಆ ಮಗುಗೆ ತಿನ್ಲಿಕ್ಕಾಗತ್ತೇನು? ಹಾಗಾದರೆ ಆ ಬೇಕು ಅಪ್ಪಂಗೆ ಎಷ್ಟು ಹಾಕ್ತೀಯೋ ಅಷ್ಟೇ ನಂಗೆ ಹಾಕು ಅಂತ. ತಾಯಿ ಸರಿ ಹಠ ಮಾಡ್ತಾ ಇದ್ದಾನಂತ ಅಷ್ಟೇ ಹಾಕ್ಬಿಟ್ರೆ ಆಮೇಲೆ. ಹಾಗಾದರೆ ತಾಯಿ ಅದರ ಯೋಗ್ಯತೆ ಏನು ಅಂತ ತಿಳಿದಿದ್ದಾಳೆ. ಆ ಮಗು ಹಠ ಮಾಡುತ್ತೆ ಅಂತಂದರೆ ಅದು ಹಠ ಮಾಡ್ತಾ ಇರೋದು ಸರಿ. ಎಲ್ಲರೂ ಹೇಳಬೇಕಾಗಿತ್ತು ಆ ಮಗು ಹಠ ಮಾಡ್ತಾ ಇರೋದು ಸರಿ ಅಂತ. ಖಂಡಿತ ಯಾರೂ ಹೇಳಲ್ಲ ಮಗು ಹಠ ಮಾಡ್ತಾ ಇರೋದು ಸರಿ ಅಂತ. ಕಾರಣ ಏನು? ಮಗುವಿಗೆ ತನ್ನ ಯೋಗ್ಯತೆ ಗೊತ್ತಿಲ್ಲ, ತಂದೆಯ ಯೋಗ್ಯತೆ ಗೊತ್ತಿಲ್ಲ. ಆದ್ದರಿಂದಾಗಿ ಮಗು ಹಠ ಮಾಡ್ತಾ ಇದೆ. ಹಾಗೆ ಲೋಕದಲ್ಲೂ ಕೂಡ ನಾವು ಮಗುವಿನಂತೆ ನಮ್ಮ ಯೋಗ್ಯತೆ ಗೊತ್ತಿಲ್ಲ, ಯಾರೋ ದೊಡ್ಡವರ ಯೋಗ್ಯತೆಗೆ ಒಳ್ಳೆ ಸ್ಥಾನಮಾನ ಸಂಪತ್ತು ಸಿಕ್ಕಿದೆ ಅಂತಂದರೆ ಹೊಟ್ಟೆ ಉರ್ಕೋತೇವೆ, ಅಳ್ತೇವೆ ಅಂತಂದರೆ ಅದು ನಮ್ಮದು ಬಾಲಿಶ ಬುದ್ಧಿ ಅಂತ ಅಂದ್ಕೊಳ್ಬೇಕು. ಅದರಿಂದ ಆದರೆ ಮುಕ್ತಿಯಲ್ಲಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ
ಭಾಗವತಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದಿದ್ದೇವೆ ಅಂತಂದರೆ ಅಲ್ಲಿ ಅಜ್ಞಾನ ಇಲ್ಲ. ಆದ್ದರಿಂದಾಗಿ ಜೀವನಿಗೆ ಇನ್ನೊಬ್ಬರಿಗೆ ಉತ್ತಮವಾದ ಸುಖ ಇದ್ದರೂ ಕೂಡ ಅವನು ದುಃಖ ಪಡಲ್ಲ. ಲೋಕದಲ್ಲೇನೇ ನಾವು ಕೆಲವೊಂದು ಬಾರಿ ನಾವೇ ಸಮಾಧಾನ ಮಾಡ್ಕೊಳ್ತೇವೆ. ಎಕ್ಸಾಮ್ ಕಟ್ಟಿರ್ತೇವೆ, ಚೆನ್ನಾಗಿ ಓದಿರ ಅಂತೂ ಪಾಸಾಗ್ತೇವೆ. ಆದರೆ ಇನ್ನೊಬ್ಬ ಚೆನ್ನಾಗಿ ಓದಿರ್ತಾನೆ, ಅವನಿಗೆ ಫಸ್ಟ್ ಕ್ಲಾಸ್ ಬಂತು, ಇವನೇನಾದರೂ ಹೊಟ್ಟೆ ಕಿಚ್ಚಿಬಿಡ್ತಾನ? ನಾನು ಓದಲೇ ಇಲ್ಲ, ಪಾಸಾಗಿದ್ದೇನೆ ಸಂತೋಷ ಪಡ್ತಾನೆ ಅಷ್ಟೇ ಹೊರತು ಅವನಿಗೆ ಫಸ್ಟ್ ರ್ಯಾಂಕ್ ಬಂತು ಅಂತ, ಫಸ್ಟ್ ಕ್ಲಾಸ್ ಬಂತು ಅಂತ ಅವನ ಸಾಧನೆ ಎಂಬತಕ್ಕಂಥದ್ದು ಜಾಸ್ತಿ ಆದ್ದರಿಂದ ಇವನು ದುಃಖ ಪಡಲ್ಲ. ಲೋಕದಲ್ಲಿ ಏನೇ ಅಲ್ಪ ಸಾಧನೆಯನ್ನು ನೋಡಿದಾಗೇನೆ ಆ ಸಾಧನೆ ಮಹತ್ವವನ್ನು ಅರಿತುಕೊಂಡು ನಾವು ದುಃಖ ಪಡಲ್ಲ ಅಂದಮೇಲೆ ಮೋಕ್ಷದಲ್ಲಿ ಯಾರ್ಯಾರು ಏನೇನು ಯೋಗ್ಯತೆಯನ್ನು ಪಡೆದಿದ್ದಾರೆ ಎಂಬತಕ್ಕಂಥದ್ದು ಈಗಿನ ಕಾಲದಲ್ಲಿ ಕಂಪ್ಯೂಟರಲ್ಲಿ ಬರುವ ಹಾಗೆ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಆದ್ದರಿಂದ ಇನ್ನೊಬ್ಬರು ಅನುಭವಿಸುವಂತಹ ಸುಖವನ್ನು ನೋಡಿ ಈ ಜೀವ ತನಗಿಲ್ಲ ಅಂತ ದುಃಖ ಪಡೋದಿಲ್ಲ. ಅದಕ್ಕೆ ಕಾರಣ ಸಾಧನೆಯಲ್ಲಿ ವ್ಯತ್ಯಾಸ ಇದೆ ಎಂಬತಕ್ಕಂಥದ್ದನ್ನು ಅವನು ತಿಳಿತಾನೆ. ಹೀಗೆ ಭೇದವೂ ಇದೆ, ಅಜ್ಞಾನ ಇಲ್ಲ, ಆದ್ದರಿಂದ ತಾರತಮ್ಯ ಇದ್ದರೂ ದುಃಖ ಇಲ್ಲ ಎಂಬುದಾಗಿ ಈ ಭಾಗವತ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದಾಗಿ ನೀನು ಹೇಳುವ ಈ ಅವಿದ್ಯಾಕಲ್ಪಿತವಾಗಿರ್ತಕ್ಕಂತಹ ಭೇದ ಸುಳ್ಳು ಅಂತ ಹೇಳ್ತೀಯ ಅಂತಂದರೆ ಅವಿದ್ಯೆಯೇ ಇಲ್ಲದೆ ಇರತಕ್ಕಂತಹ ಮೋಕ್ಷದಲ್ಲಿ ಭೇದ ಇದೆ ಅಂತಾದರೆ ಆ ಭೇದ ಅವಿದ್ಯಾಕಲ್ಪಿತ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ಹರೇರನೂರತ ಯತ್ರ ಎಂದು ಸ್ಮೃತಿ ನಿರೂಪಿಸಿತು ಹರಿಯ ಭೇದ ಪರಮಾರ್ಥ ಸತ್ಯ ನಿನಗೂ ಆ ಮಾಯ ಇರದೆ ಕಲ್ಪಿತವಾಗುವುದೇ. ಹರೇರನುವ್ರತ ಯತ್ರ ಸುರಾಸುರಾರ್ಚಿತಾ ಅಂತ. ಹರೇಹೇ ಅನುವ್ರತ, ಪರಮಾತ್ಮನ ಭಕ್ತರಾಗಿರ್ತಾರೆ ಅಂತ ಬಹುವಚನ ಇದೆ. ಹರೇಹೇ ಪರಮಾತ್ಮನ, ಅನುವ್ರತ ಭಕ್ತರಾದವರು ಅಲ್ಲಿ ಇದ್ದಾರೆ ಅಂತ. ಹೀಗೆ ಪರಮಾತ್ಮನನ್ನು ಅನುಸರಿಸಿಕೊಂಡು ಹೋಗುವಂತಹ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ರಿಂದ ಭೇದ ಇದೆ ಎಂಬತಕ್ಕಂಥದ್ದನ್ನು ಭಾಗವತ ಪುನಃ ಹೇಳ್ತಾ ಇದೆ. ಒಂದು ಮಾಯಾ ಇಲ್ಲ, ಭೇದ ಇದೆ. ಮಾಯಾ ಇಲ್ಲದೆ ಇದ್ದಾಗ ಭೇದ ಇದೆ ಅಂತಂದರೆ ಜೀವಬ್ರಹ್ಮರ ಭೇದ ಸತ್ಯ ಆಗಿರಬೇಕು, ಪರಮಾರ್ಥ ಸತ್ಯ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಈಶನ್ಮಾಯ ಇರೆ ಯತ್ರ ಮಾಯಾನೇತಿ ವ್ಯಾಸನ ಸಾಮಾನ್ಯ ನಿಷೇಧ ಹೇಸಿ ಕೂಡುವುದೇ ಪುಟ್ಟೊಂದು ಘಟವಿರಲು ನಾಸ್ತ್ಯತ್ರ ಘಟವೆಂದೆನ್ನುವರೇ. ಅಲ್ಲಿ ನಯತ್ರ ಮಾಯಾ ಅಂತಿದೆ, ಮಾಯ ಇಲ್ಲ ಅಂತ ಅರ್ಥ. ಹೌದು, ಆ ಮಾಯ ಎಂಬತಕ್ಕಂಥದ್ದು ಇಲ್ಲ ಅಂತಂದರೆ ಜಾಸ್ತಿ ಇಲ್ಲ ಅಂತ ಅರ್ಥ. ಮುಕ್ತಾವಸ್ಥೆಯಲ್ಲಿ ಭೇದ ಇದೆ, ಭೇದ ಇರಬೇಕು ಅಂತಂದರೆ ಮಾಯ ಇರಲೇಬೇಕು. ನಾಸ್ತಿ ಅಲ್ಲಿ ನಯತ್ರ ಮಾಯಾ ಅಂತ ಮಾಯೆಯನ್ನು ನಿಷೇಧ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ದಾರೆ ಅಂತಂದರೆ ಅದಕ್ಕೇನರ್ಥ? ಆ ಮಾಯೆ ಎಂಬತಕ್ಕಂಥದ್ದು ಜಾಸ್ತಿ ಇಲ್ಲ. ಅದಕ್ಕೆ ಹೇಳ್ತಾರೆ ಅದ್ವೈತಿಗಳು ಈ ರೀತಿ ಅರ್ಥ ಮಾಡಬೇಕು. ಈ ಭಾಗವತ ಶ್ಲೋಕದಲ್ಲಿ ಮಾಯೆ ಇಲ್ಲ ಅಂತ ಹೇಳಿದ್ರೆ ಈ ಸಂಸಾರದಲ್ಲಿರುವಷ್ಟು ಮಾಯೆ ಇಲ್ಲ ಎಂಬುವ ಅರ್ಥದಲ್ಲಿ ಮಾಯೆ ಇಲ್ಲ ಅಂತ ಹೇಳ್ತಾರೆ. ಹೊರತು ಮಾಯೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಅಲ್ಪ ಮಾಯೆ ಇದೆ, ಆದ್ದರಿಂದ ಭೇದ ಇದೆ. ಹಾಗಾದರೆ ಭೇದ ಇರಬೇಕು ಅಂತಂದರೆ ಕಾರಣವಾದ ಅಜ್ಞಾನ ಮಾಯೆ ಇದ್ದೇ ಇದೆ. ಅದರಿಂದ ಅದು ಮುಖ್ಯವಾದಂತಹ ಮೋಕ್ಷವೇ ಅಲ್ಲ ಅಂತ ಪುನಃ ಹೇಳಬೇಕು. ಅದಕ್ಕೆ ಹೇಳ್ತಾರೆ, ಲೋಕದಲ್ಲಿ ವ್ಯವಹಾರ ಹೇಗಿದೆ ಅನ್ನೋದನ್ನು ವಿಚಾರ ಮಾಡಿ ಅಂತಾರೆ. ಎಲ್ಲೋ ಒಂದು ಕಡೆ ಬಂದಿರ್ತೇವೆ, ಮಠಕ್ಕೆ ಬಂದಿರ್ತೇವೆ, ಒಳಗಡೆ ಬಂದು ನೋಡ್ತೇವೆ, ಯಾರಿದ್ದಾರೆ ಅಂತ ಕೇಳ್ತಾರೆ. ನಾವೇನು ಹೇಳ್ತೇವೆ? ಯಾರೂ ಇಲ್ಲ ಅಂತ. ಯಾರೂ ಇಲ್ಲ ಅನ್ನೋದಕ್ಕೆ ಒಂದು 4-5 ಜನ ಇದ್ದಾರೆ ಅಂತ ಅರ್ಥನ? ಯಾರೂ ಇಲ್ಲ ಅಂತ ಹೇಳಿದ್ದೇವೆ ಅಂತಂದರೆ ಅದಕ್ಕೆ ಒಂದು ನರಪಿಳ್ಳೆ ಇಲ್ಲ ಅಂತಲೇ ಅರ್ಥ. ಇಲ್ಲ ಅಂದರೆ ಏನು ಹೇಳ್ತಾ ಇದ್ದೇವೆ ನಾವು? ಯಾರೋ ಒಬ್ರು ಇದ್ರು ಅಂತೇವೆ. ಯಾರೂ ಇಲ್ಲ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ ಅಂತಂದರೆ ಒಬ್ಬ ಮನುಷ್ಯನೂ ಇರಲೇಬಾರದು, ಆವಾಗ ಮಾತ್ರ ಯಾರೂ ಇಲ್ಲ ಅಂತ ಹೇಳ್ತೇವೆ. ಹಾಗೆ ಮೋಕ್ಷದಲ್ಲಿಯೂ ಕೂಡ ವೇದವ್ಯಾಸ ದೇವರು ನಯತ್ರ ಮಾಯಾ ಎಂಬುದಾಗಿ ಅಲ್ಲಿ ಮಾಯೆ ಇಲ್ಲ ಅಂತ ನಿಷೇಧ ಮಾಡಿದ್ರಿಂದ ತುಂಬ ಮಾಯೆ ಇಲ್ಲ, ಅಲ್ಪ ಮಾಯೆ ಇದೆ
ಅಂತ ಅರ್ಥ ಮಾಡ್ತೇವೆ ಅಂತಂದರೆ, ಜಗತ್ತಿನಲ್ಲಿ ಇಲ್ಲಿ ಜನರೇ ಇಲ್ಲ ಅಂತ ಹೇಳಿದಾಗ ತುಂಬ ಜನ ಇಲ್ಲ, ಸ್ವಲ್ಪ ಜನ ಇದ್ದಾರೆ ಅಂತ ಅರ್ಥನ? ಅದನ್ನು ಹೇಳ್ತಾರೆ, ಪುಟ್ಟೊಂದು ಘಟವಿರಲು ನಾಸ್ತ್ಯತ್ರ ಘಟವೆಂದೆನ್ನುವರೇ ಅಂತ. ಒಂದು ಸಣ್ಣ ಮಡಿಕೆ ಇದೆ, ನಾಸ್ತಿ ಘಟ, ಘಟ ಅಂದರೆ ಮಡಿಕೆ. ಒಂದು ಸಣ್ಣ ಮಡಿಕೆ ಇದ್ದಾಗ ನಾಸ್ತಿ ಘಟ ಅಂತ ಯಾರಾದರೂ ಹೇಳ್ತಾರೇನು? ಹೇಳಲ್ಲ. ಏನು ಹೇಳ್ತಾರೆ? ಅಲ್ಲಿ ಸಣ್ಣ ಮಡಿಕೆ ಇದೆ ಅಂತ ಹೇಳ್ತಾರೆ ವಿನಃ ಮಡಿಕೆ ಇಲ್ಲ ಅಂತ ಹೇಳೋದೇ ಇಲ್ಲ. ಹಾಗೆ ಮುಕ್ತ್ಯವಸ್ಥೆಯಲ್ಲಿಯೂ ಕೂಡ ಮಾಯೆ ಎಂಬತಕ್ಕಂಥದ್ದು ಇದ್ದರೆ ವೇದವ್ಯಾಸದೇವರು ಮಾಯೆ ಇಲ್ಲ ಅಂತ ಹೇಳ್ತಿರಲಿಲ್ಲ. ಮಾಯೆ ಇಲ್ಲ ಅಂತ ಹೇಳಿದ್ದಾರೆ ಅಂತಂದರೆ ಸ್ವಲ್ಪವೂ ಮಾಯೆ ಇಲ್ಲ. ಆ ಮಾಯೆ ಇಲ್ಲದೆ ಇರತಕ್ಕಂತಹ ಮೋಕ್ಷದಲ್ಲಿರುವ ಭೇದ ಅದು ಸತ್ಯವೇ ಆಗಿದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಹೇಳಿದ್ದೇನೋ ಸರಿ, ಆದರೆ ಅನುದರ ಕನ್ಯಾ ಅಂತ ಒಂದು ಪ್ರಯೋಗ ಇದೆ. ಅನುದರ ಕನ್ಯಾ ಅಂತ. ಉದರ ಅಂದರೆ ಹೊಟ್ಟೆ, ಅನುದರ ಹೊಟ್ಟೆ ಇಲ್ಲದೆ ಇರತಕ್ಕಂಥ ಕನ್ಯೆ ಅಂತ. ಎಲ್ಲಾದರೂ ಹೊಟ್ಟೆ ಇರತಕ್ಕಂಥ ಕನ್ಯೆ ಇದೆಯಾ? ನೀವೇ ಯೋಚನೆ ಮಾಡಿ. ಈ ಶಬ್ದ ಇದೆ, ಈ ಶಬ್ದಕ್ಕೇನರ್ಥ? ಸಣ್ಣ ಹೊಟ್ಟೆ ಉಳ್ಳವಳು ಅಂತ. ಆಕಾಶಮಾಸೀತ್ ಅಸಿತಾಯ ತಾಕ್ಷ್ಯಾ ಅಂತ ಒಬ್ಬ ಕವಿ ವರ್ಣನೆ ಮಾಡ್ತಾನೆ. ಸೀತಾದೇವಿ ಲವಕುಶರ ಗರ್ಭವನ್ನು ಧಾರಣೆ ಮಾಡಿದಾಗ ಅವಳು ಹೇಗಿದ್ಲು ಅಂತ ವರ್ಣನೆ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಆ ಸೀತಾದೇವಿಯ ಉದರ ಅವಳು ಗರ್ಭಧಾರಣೆ ಮಾಡೋಕ್ಕಿಂತ ಮೊದಲು ಆಕಾಶಮಾಸೀತ್. ಆಕಾಶ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸಲ್ಲ. ಅವಳ ಹೊಟ್ಟೆಯೂ ಕೂಡ ಆಕಾಶದಂತೆ ಇತ್ತು. ಆಕಾಶ ಕಣ್ಣಿಗೆ ಕಾಣಿಸಲ್ಲ, ಅವಳ ಹೊಟ್ಟೆ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಅಂದ್ರೆ ಏನರ್ಥ? ಅವಳಿಗೆ ಹೊಟ್ಟೆ ಇರಲಿಲ್ಲ ಅಂತ ಅರ್ಥನ? ಅಷ್ಟು ಸೌಂದರ್ಯ ಎಂಬತಕ್ಕಂಥದ್ದು ಅವಳಲ್ಲಿ ಇದ್ದದ್ರಿಂದಾಗಿ ಅವಳನ್ನು ಅನುದರ ಅಂತ ಕರಿತಾ ಇದ್ರು ವಿನಃ ಅವಳಿಗೆ ಹೊಟ್ಟೆಯೇ ಇರಲಿಲ್ಲ ಅಂತ ಅರ್ಥ ಅಲ್ಲ. ಹಾಗೆ ನಯತ್ರ ಮಾಯ ಅನ್ನೋದಕ್ಕೇನರ್ಥ? ಅನುದರ ಎಂಬಲ್ಲಿ ಹೇಗೆ ಸಣ್ಣ ಹೊಟ್ಟೆ ಉಳ್ಳವಳು ಅಂತ ಅರ್ಥನೋ, ಕೃಶವಾದ ಉದರ ಉಳ್ಳವಳು ಅಂತ ಅರ್ಥನೋ, ಹಾಗೆ ನಯತ್ರ ಮಾಯ ಅನ್ನೋದಕ್ಕೆ ತುಂಬ ಮಾಯ ಇಲ್ಲ, ಅಲ್ಪ ಮಾಯ ಇದೆ ಅಂತ ಅರ್ಥ ಮಾಡ್ಬೋದು. ಇಲ್ಲ ಅಂತಾದರೆ ಅನುದರ ಕನ್ಯಾ ಅನ್ನೋದಕ್ಕೆ ಏನು ಅರ್ಥ ಮಾಡಬೇಕಾಗಿತ್ತು? ಹೊಟ್ಟೆ ಇಲ್ಲದ ಕನ್ಯೆ ಅಂತ ಅರ್ಥ ಮಾಡಬೇಕಾಗಿತ್ತು. ಯಾರೂ ಅರ್ಥ ಮಾಡಲ್ಲ. ಹಾಗೆ ಇಲ್ಲೂ ಕೂಡ ಮಾಯ ಇಲ್ಲ ಅಂತಂದರೆ ತುಂಬ ಮಾಯೆ ಇಲ್ಲ ಅಂತ ಅರ್ಥ ಮಾಡ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ನಿನ್ನಿಚ್ಛೆಗೆ ಬೇಕಾದರ್ಥವ ಪೇಳುವುದೇ ಶಬ್ದ, ತನ್ನ ಶಕ್ಯವಾದರ್ಥವನೇ ಎನ್ನಬಹುದೈಸೇ, ತುಹಿನ ಪರಶಬ್ದ ವನ್ಹಿಯರ್ಥವನ್ನು ನುಡಿಯುವುದೇ. ತುಹಿನ ಅಂದರೆ ಹಿಮ. ಲೋಕದಲ್ಲಿ ಎಲ್ಲಾದರೂ ಹಿಮ ಎಂಬತಕ್ಕಂಥ ಶಬ್ದ ಬೆಂಕಿ ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೇನು? ಹೇಗೆ ಹಿಮ ಎಂಬತಕ್ಕಂಥ ಶಬ್ದ ಅದು ಶೈತ್ಯ ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೆ ವಿನಃ ಬೆಂಕಿ ಸುಡೋದು ಎಂಬತಕ್ಕಂಥ ಅರ್ಥ ಎಲ್ಲಿಯೂ ಕೊಡಲ್ಲ. ಅದರಿಂದ ನೀನು ಹೇಳುವ ಹಾಗೆ ಅರ್ಥ ಮಾಡಲಿಕ್ಕೆ ಬರಲ್ಲ. ಒಂದು ಶಬ್ದಕ್ಕೆ ಅರ್ಥ ಮಾಡಬೇಕು. ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು? ಅನುದರ ಒಪ್ತೇವೆ. ಯಾಕೆ ಅಂತಂದರೆ ಒಂದು ಜೀವ ಅದು ಶರೀರ ಇದೆ ಅಂತಾದರೆ ಹೊಟ್ಟೆ ಇರಲೇಬೇಕು. ಎಲ್ಲರೂ ಇದನ್ನು ಪ್ರಮಾಣದಿಂದ ಒಪ್ಕೊಂಡಿರೋದು. ಒಂದು ಕನ್ಯೆ, ಒಬ್ಬ ಪುರುಷ, ಒಂದು ಜೀವ ಶರೀರ ಉಳ್ಳವನು ಅಂತಾಗಬೇಕು ಅಂತಾದರೆ ಆ ಶರೀರದಲ್ಲಿ ಅವಯವ ಉದರ ಎಂಬತಕ್ಕಂಥದ್ದು. ಅನುದರ ಅಂತಂದರೆ ಆಗ ಪ್ರತ್ಯಕ್ಷ ವಿರೋಧ. ಎಲ್ಲರೂ ಉದರವನ್ನು ಕಂಡಿರಬೇಕಾದ್ರೆ ಉದರ ಇಲ್ಲ ಅಂತ ಆ ವಾಕ್ಯ ಹೇಳ್ತಾ ಇದೆ ಅಂತಂದರೆ ಏನರ್ಥ ಮಾಡಬೇಕು? ಅದಕ್ಕೆ ಸಣ್ಣ ಉದರ ಉಳ್ಳವಳು ಅಂತಲೇ ಅರ್ಥ ಮಾಡಬೇಕು. ಹೊರತು ಉದರ ಇಲ್ಲ ಅಂತ ಪದ ಹೇಳ್ತಾ ಇದೆ, ಅದರಿಂದ ಹೊಟ್ಟೇ ಇಲ್ಲ ಅವಳಿಗೆ ಅಂತ ಅರ್ಥ ಯಾರೂ ಮಾಡಲ್ಲ. ಅದರಿಂದ ತನ್ನಿಚ್ಛೆಗೆ ಬಂದ ಹಾಗೆ ಅರ್ಥ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟರವರು, ಇಲ್ಲಿ ಒಂದು ಮಡಿಕೆ ಇಲ್ಲ ಅಂತಂದರೆ ಒಂದು ಸಣ್ಣ ಮಡಿಕೆ ಇದೆ ಎಂದ ಮಾತ್ರಕ್ಕೆ ಮಡಿಕೆ ಇಲ್ಲ ಅಂತ ಯಾರೂ ಹೇಳಲ್ಲ. ಏನು ಹೇಳ್ತಾರೆ? ದೊಡ್ಡ ಮಡಿಕೆ ಇಲ್ಲ, ಸಣ್ಣ ಮಡಿಕೆ ಇದೆ. ಹಾಗೆ ಮೋಕ್ಷದಲ್ಲೂ ಕೂಡ ವೇದವ್ಯಾಸದೇವರು ಮಾಯೆ ಇದೆ ಅಂತ ಅವರ ಅಭಿಪ್ರಾಯ ಇದ್ದರೆ ಸ್ವಲ್ಪ ಮಾಯೆ ಇದೆ ಅಂತ ಹೇಳ್ತಾ ಇದ್ರು. ಮಾಯೆಯೇ ಇಲ್ಲ ಅಂತ ಹೇಳಿರೋದ್ರಿಂದಾಗಿ ಸ್ವಲ್ಪ ಮಾಯೆಯೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಿನ್ನ ತಲೆಗೆ ತೋರಿದ ಹಾಗೆ ಅರ್ಥ ಹೇಳಬೇಡ. ಲೋಕದಲ್ಲಿರ್ತಕ್ಕಂತಹ ವ್ಯವಹಾರವನ್ನು ನೀನು ಗಮನದಲ್ಲಿಟ್ಟುಕೊಂಡು ಶಬ್ದಕ್ಕೆ ಅರ್ಥ ಮಾಡಬೇಕು ಎಂಬುದಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಯಾರು ಅಭೇದವನ್ನು
ಹೇಳ್ತಾರೋ ಅಂಥವರಿಗೆ ಈ ಮಾಯಾ ಇಲ್ಲ ಎಂಬತಕ್ಕಂತಹ ಮಾತು ಅದು ಪ್ರತಿಬಂಧಕವಾಗಿದೆ. ಅದರಿಂದಾಗಿ ಮೋಕ್ಷ ಅಂತಂದರೆ ಜೀವಬ್ರಹ್ಮ ಭೇದ ಇದೆ, ಜೀವರಲ್ಲಿ ತಾರತಮ್ಯ ಇದೆ. ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವರವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂತಹ ಫಲವನ್ನು ಕೊಡ್ತಾನೆ. ಎಲ್ಲರೂ ಕೂಡ ನಿಶ್ಚಿಂತೆಯಿಂದ ಸುಖವನ್ನು ಅನುಭವಿಸಿಕೊಂಡಿರ್ತಾರೆ. ಅಂತಹ ಲೋಕ ವೈಕುಂಠ ಲೋಕ. ಅದನ್ನು ಅನಂತಾಸನ ಅಥವಾ ಶ್ವೇತದ್ವೀಪ ಅಂತ ಮುಕ್ತಸ್ಥಾನ ಅಂತ ಕರೀತಾರೆ ಅಂತ. ಮೋಕ್ಷದಲ್ಲಿ ಭೇದ ಇದೆ ಅಂತ ನಿನ್ನೆ ದಿವಸ ಮನನ ಮಾಡಿದ್ದೆವು. ವೈಕುಂಠ ಲೋಕ ಎಂಬತಕ್ಕಂಥದ್ದು ಭೂಮಿಯಿಂದ ಅದು 16,25,00,000 ಎತ್ತರದಲ್ಲಿದೆ ಅಂತ ಮನನ ಮಾಡಿದ್ದೆವು. ಆ ವೈಕುಂಠ ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ವೈಕುಂಠ ಅದಕ್ಕೆ ಏನು ಅಂತ ಹೆಸರು, ಆ ವೈಕುಂಠದ ಅಲ್ಲಿರ್ತಕ್ಕಂಥ ಮನೆಗಳು, ಅಲ್ಲಿರ್ತಕ್ಕಂತಹ ವೈಭವ, ಇದೆಲ್ಲ ಏನು ಅನ್ನೋದನ್ನು ನಾಳೆ ದಿವಸ ವರ್ಣನೆ ಮಾಡ್ತಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.